ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಅಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ನನ್ನ ರಾಮಾಯಣ ಬಂಧುಗಳೇ, ಹಿರಿಯರೇ, ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ರಾಮಾಯಣದ ಉಪೋದ್ಘಾತ ರೂಪವಾಗಿ ಅಥವಾ ಪೂರ್ವರಂಗ ಪ್ರಸಂಗವಾಗಿ ಹೇಳಬೇಕಾದಂತಹ ಒಂದಿಷ್ಟು ವಿಷಯ ಇನ್ನೂ ಬಾಕಿ ಉಳಿದಿರುವುದರಿಂದ ಇವತ್ತು ಮತ್ತೆ ಅದೇ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ. ನನ್ನ 2 ದಿನದ ಉಪನ್ಯಾಸವನ್ನು ಕೇಳಿದಂತಹ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದರು ನನ್ನ ಹತ್ರ ನಿನ್ನೆ ದಿವಸ. ಏಕೆಂದರೆ ಯೂಟ್ಯೂಬಲ್ಲಿ ಹೋಗ್ತಾ ಇರುತ್ತಲ್ಲ, ಅವ್ರು ಪ್ರಾಯಶಃ ಇಲ್ಲಿ ಬಂದು ಕೇಳಿದವರಲ್ಲ ಅಂತ ಅಂದ್ಕೊಂಡಿದ್ದೇನೆ. ಏನು ಅಂದರೆ, ವಾಲ್ಮೀಕಿ ಅಂದರೆ ಪ್ರಾಚೇತಸ ತಪಸ್ಸಿಗೆ ತೊಡಗಿದಾಗ ಅವನ ಮೇಲೆ ಹುತ್ತ ಬೆಳೆಯಿತು ಅಂತ ನೀವು ಹೇಳಿದಿರಿ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವಂಥದ್ದು. ನಾನು ಮೊದಲೇ ಹೇಳಿದ್ದೆ, ಈ ಕಥೆಗಳನ್ನೆಲ್ಲ ನಾವು ಯಥಾವತ್ತಾಗಿ ಸ್ವೀಕರಿಸುವ ಬದಲು ಇವುಗಳ ಹಿಂದೊಂದು ಸಾಂಕೇತಿಕವಾದಂಥ ಅರ್ಥ ಉಂಟು. ಈ ಕಥೆಗಳೆಲ್ಲ ಒಂದೊಂದು ತತ್ವವನ್ನು ಬೋಧಿಸೋದಕ್ಕೆ ಹೊರಟಿವೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇರಿಸಿಕೊಳ್ಳಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ತತ್ವಶಾಸ್ತ್ರದ ವಿಚಾರವನ್ನು ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಬರುವಂಥ ಕಥೆಗಳಾಗಲಿ, ಇಂತಹ ಸಂದರ್ಭದಲ್ಲಿ ಬರುವಂಥ ಕಥೆಗಳಾಗಲಿ, ಅವುಗಳನ್ನು ನಾವು ಯಥಾವತ್ತಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಹಾಗೆ ಯಥಾವತ್ತಾಗಿ ತೆಗೆದುಕೊಂಡರೆ ಅದು ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗುವುದು ಹೆಚ್ಚು. ಆ ಹಿನ್ನೆಲೆಯಲ್ಲಿ ಹಾಗಿದ್ದರೆ ಹುತ್ತ ಬೆಳೆಯಿತು, ಅದರಿಂದ ಏನೂ ಆಗಲಿಲ್ಲ ಕಥೆ ಪ್ರಕಾರ. ಆದರೆ ಹುತ್ತ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಗೆದ್ದಲು ಅಂತ ನಾನು ಹೇಳಿದ್ದೇನೆ ಮೊನ್ನೆ ದಿವಸ. ವಾಲ್ಮೀಕಿಯ ಮೈಮೇಲೆ ಹುತ್ತ ಬೆಳೆಯಿತು, ಅದರ ಒಳಗಡೆಯಿಂದ ರಾಮ ಎನ್ನುವಂಥ ತತ್ವದ ಪ್ರಕಾಶ ಬೆಳೀತಾ ಇತ್ತು. ಈ ಕಥೆಯನ್ನು ಹೇಳಿದಂತಹ ಆ ಆನಂದ ರಾಮಾಯಣದ ಕವಿ ನಮಗೆ ಕೇಳ್ತಾನೆ, ನೀನು ವಾಲ್ಮೀಕಿ ತರಹ ಹೊರಗೆ ಹುತ್ತವನ್ನು ಬೆಳೆಸ್ಕೊಂಡು ಒಳಗೆ ಬೆಳಕನ್ನು ಕಾಣ್ತೀಯೋ, ಅಥವಾ ನಿನ್ನ ಬುದ್ಧಿಗೆ ಹುತ್ತವನ್ನು ಬೆಳೆಸ್ಕೊಂಡು ಹೊರಗಡೆಯ ಅಲ್ಲೂ ಇಲ್ಲ 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 ಅಂತ ಆಗ್ತೀಯೋ? ಎಂತಹ ಮಾತಲ್ವಾ? ನಮಗೆಲ್ಲ ಏನಾಗಿದೆ, ಒಳಗಡೆಯಿಂದ ಗೆದ್ಲೆ ಬೆಳೆದ್ಬಿಟ್ಟಿದೆ. ಹಾಗಾಗಿ 10 ಸಲ ರಾಮಾಯಣ ಓದಿರೂ ನಮ್ಮ ಮೇಲೆ ಏನೂ ಪ್ರಭಾವ ಬೀರೋದಿಲ್ಲ. 100 ಸಲ ರಾಮಾಯಣದ ಉಪನ್ಯಾಸ ಕೇಳಿದ್ರು ನಮಗೇನೂ ಆಗೋದಿಲ್ಲ. ಯಾಕೆಂದರೆ ಆ ಗೆದ್ಲು ನಮ್ಮ ಬುದ್ಧಿಯನ್ನು ಏನು ಮಾಡಿದೆ, ತಿಂದುಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕು, ನಮ್ಮ ಬುದ್ಧಿಗೆ ಗೆದ್ದಲು ಹಿಡಿದರೆ ಒಳ್ಳೆಯದೋ
ಅಥವಾ ದೇಹಕ್ಕೆ ಹಿಡಿದ್ರೆ ಹಿಡ್ಕೊಂಡು ಹೋಗಲಿ ಅಂತ ಉಪೇಕ್ಷೆ ಮಾಡುವುದು ಒಳ್ಳೆಯದು ಅಂತ ನೀವು ತೀರ್ಮಾನ ಮಾಡಬೇಕು. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಬುದ್ಧಿಗೆ ಯಾವಾಗಲೂ ಸಹ ಗೆದ್ದಲು ಹಿಡಿತದೆ ಅಥವಾ ಕಿಲುಬು ಕಟ್ತದೆ. ನಾನು ಪದೇ ಪದೇ ನನ್ನ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತೇನೆ. ಹಾಗಾಗಿ ಅದಕ್ಕೆ ಗೆದ್ದಲು ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅದರ ಜೊತೆಗೆ ನಾವು ಹೊರಬಗೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ತೀರ್ಮಾನ ಮಾಡ್ತೇವೆ, ಗೆದ್ದಲು ಕಟ್ಟಿದೆ ಅವನಿಗೆ ಅಂತ. ಹೊರರೂಪವನ್ನು ನೋಡಿ ತೀರ್ಮಾನ ಮಾಡಬೇಡ. ಯಾವನ ಅಂತರಂಗದಲ್ಲಿ ಆ ರಾಮ ಎನ್ನುವಂಥ ಪರತತ್ವದ ಜ್ಯೋತಿ ಬೆಳೀತಾ ಇದೆಯೋ ಅದನ್ನು ನೀನು ಗುರುತಿಸು. ಹಾಗಾಗಿ ಅವನು ಯಾರೇ ಆಗಿರಲಿ ಅವನ ಒಳಗಿನದನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡು. ಹಾಗೆ ಪ್ರಯತ್ನ ಮಾಡಿದಾಗ ನಿನ್ನೊಳಗೂ ಏನೋ ಇದ್ದದ್ದು ಪ್ರಕಾಶಮಾನ ಸ್ಥಿತಿಗೆ ಬಂದರೆ ಮಾತ್ರ ಸಾಧ್ಯ. ಅದನ್ನು ಮರಿಬೇಡ. ಹಾಗಾಗಿ ಕೇವಲ ಹೊರಗಿನದನ್ನಷ್ಟು ಮಾತ್ರ ನೋಡಲಿಕ್ಕೆ ಹೋಗಬೇಡ ಎನ್ನುವಂತಹದ್ದು ಈ ಕಥೆಯ ಸಾರ, ಅದರ ಉಪದೇಶ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಸರಿ, ವಾಲ್ಮೀಕಿ ಮುನಿಗಳು ರಾಮಾಯಣವನ್ನು ರಚನೆ ಮಾಡಿದರು. ತಪಸ್ವಾಧ್ಯಾಯ ನಿರತಂ ಎಲ್ಲವನ್ನೂ ಸಹ ಹೇಳಿದ್ದೇನೆ. ಹಾಗೆ ಇದು ರಾಮಾಯಣದ ಮೊದಲ ಶ್ಲೋಕ ಅನ್ನೋದನ್ನು ಸಹ ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಶೋಕದಿಂದ ಆವಿರ್ಭವಿಸಿತು. ನಮ್ಮ ದೇಶದ ಬಹಳಷ್ಟು ಗ್ರಂಥಗಳ ಹಿಂದೆ ಒಂದಿಷ್ಟು ಶ್ಲೋಕಗಳಿರ್ತವೆ. ಈ ಶೋಕ ಗರ್ಭದಿಂದಲೇ ನಮ್ಮ ಅಧ್ಯಾತ್ಮ ಗ್ರಂಥಗಳು ಮುತ್ತಿನ ಚಿಪ್ಪಿನಿಂದ ಮುತ್ತು ಹೊರಬರುವ ಹಾಗೆ ಹೊರಬರ್ತಾ ಇರ್ತವೆ. ಆದರೆ ನಾವು ಇದು ಯಾವುದನ್ನು ಸಹ ಗಮನಿಸೋದಕ್ಕೆ, ಪರಿವೀಕ್ಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಹೋದಾಗ ನಮಗೆ ಅದರ ಯಥಾರ್ಥ ಎನ್ನುವಂತಹದ್ದು ಅರಿವಿಗೆ ಬರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ವಾಲ್ಮೀಕಿಗೆ ಬ್ರಹ್ಮನ ಚತುರ್ಮುಖನ ದರ್ಶನ ಆಯಿತು ಅಂತ ಹೇಳಿದ್ದೇನೆ. ಅದಾದ ಮೇಲೆ ಆತ ಏನು ಮಾಡಿದ ಅಂದರೆ, ಚತುರ್ಮುಖ ಅವನ ಅಂದರೆ ವಾಲ್ಮೀಕಿಯ ಅಂತರದೃಷ್ಟಿಯಿಂದ ಈಗ ನಿರ್ಗಮಿಸಬೇಕು. ಇದು ಯಾವುದು ನಾವು ನೀವು ನೋಡುವ ಹಾಗೆ ಈ ಭೌತಿಕ ಪ್ರಪಂಚದ ವ್ಯವಸ್ಥೆ ಹಾಗೆ ಆದದ್ದಲ್ಲ. ಇದನ್ನು ಮತ್ತೆ ಮತ್ತೆ ಹೇಳ್ತೇನೆ, ಮತ್ತೆ ಮತ್ತೆ ನೀವು ನೆನಪಿಸ್ಕೊಳ್ಬೇಕು. ಇದೆಲ್ಲ ಎಷ್ಟು ಎತ್ತರದ ಹಂತದಲ್ಲಾದದ್ದು ಅಂದರೆ ಆ ಸಮಾಧಿ ಸ್ಥಿತಿ, ಅಂತರದೃಷ್ಟಿ ಏನೆಲ್ಲ ಹೇಳ್ತೇವೆಲ್ಲ ನಾವು ಆ ಹಂತದಲ್ಲಿ ನಡೆದದ್ದು. ಪದೇ ಪದೇ ರಾಮಾಯಣದಲ್ಲಿ ಆ ಮಾತು ಬರ್ತದೆ ಹೀಗೆ ಅಂತ. ಕೊನೆಗೆ ಚತುರ್ಮುಖ ನಿರ್ಗಮಿಸಬೇಕು. ಆ ಸ್ಥಿತಿಯಲ್ಲಿ ಏನನ್ನಿಸ್ತವನು ಅವನಿಗೆ, ಹೋಗಬೇಕಿದ್ರೆ ಒಂದು ಮಾತನ್ನು ಹೇಳಿದ ಚತುರ್ಮುಖ. ಏನು ಹೇಳಿದ ಅಂದರೆ, ನಿನ್ನ ಕಾವ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡಪ್ಪ, ನಾರದರಿಂದ ನಿನಗೆ ಗುರೂಪದೇಶ ಆಗಿದೆ. ಅಂದರೆ ಇದೊಂದು ಅಧ್ಯಾತ್ಮ ಗ್ರಂಥ ಅಂತ ಆಯ್ತು. ಸ ಗುರುಮೇವಾ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಹಾಗಾಗಿ ನಾರದರ ಹತ್ರ ಪ್ರಶ್ನೆ ಮಾಡಿದ್ದಾನೆ ಅವನು. ಇದೆಲ್ಲವುದು ಏನು ಹೇಳುತ್ತೆ, ಉಪನಿಷದ್ ವಿದ್ಯೆಯನ್ನು ಪಡೆಯುವಂತಹ ಪ್ರಾಥಮಿಕ ಹಂತದ ಮಜುಳುಗಳನ್ನು ನಮಗೆ ಹೇಳುತ್ತೆ. ವಾಲ್ಮೀಕಿ ಮುನಿಗಳು ಇದನ್ನೆಲ್ಲವನ್ನೂ ಸಹ ಆಚರಿಸಿ ನಮಗೆ ತೋರಿಸ್ತಾ ಇದ್ದಾರೆ. ಹೇಳಿ ಕೇಳಿ ದೇವಋಷಿಗಳಂಥ ನಾರದರಿಂದ ಅವನಿಗೆ ಆ ಬ್ರಹ್ಮತತ್ವದ ಉಪದೇಶ ಅಂದರೆ ಈ ರಾಮಾಯಣದ ಪೂರ್ತಿ ಕಥಾರೂಪದ ತತ್ವ ಅವನಿಗೆ ಸಿಕ್ಕಿದೆ. ಇದು ಸರಿಯಾಗಿದೆ, ಇದನ್ನು ರಚಿಸು ಅಂಥೇಳಿ ಚತುರ್ಮುಖ ಬೇರೆ ತನ್ನ ಒಪ್ಪಿಗೆಯ ಮುದ್ರೆಯನ್ನು ಒತ್ತಿದ್ದಾನೆ. ಇಷ್ಟು ಹಿನ್ನೆಲೆಯಲ್ಲಿ ಚತುರ್ಮುಖ ಏನೆಲ್ಲ ಹೇಳಬೇಕೋ ಹೇಳಿ ಅಲ್ಲಿಂದ ನಿರ್ಗಮಿಸುವಾಗ ಒಂದು ಮಾತನ್ನು ಹೇಳಿದ. ಏನು ಹೇಳಿದ, ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಬಹಳ ಮುಖ್ಯವಾದಂಥ ಮಾತು, ಅದರ ಜೊತೆಗೆ ಅರ್ಥ ಆಗದೇ ಇರುವಂಥ ಮಾತು. ಏನಂತಂದರೆ, ಪ್ರಾಯಶಃ ಇಷ್ಟೆಲ್ಲ ಚತುರ್ಮುಖ ಹೇಳಿದಾಗ ವಾಲ್ಮೀಕಿಯ ಮುಖದಲ್ಲಿ ಏನೋ ಒಂದು ಸಣ್ಣ ವಿವರಣತೆಯ ರೇಖೆ ಅವನಿಗೆ ಗೋಚರಿಸಿರಬೇಕು ಚತುರ್ಮುಖನಿಗೆ. ಅದನ್ನು ಅರ್ಥೈಸಿಕೊಂಡಂತಹ ಚತುರ್ಮುಖ ಹಿಡಿದಂತಹ ಮಾತು. ಯೋಚನೆ ಮಾಡಬೇಡ, ಯಾವತ್ತು ಸ್ಥಾಸ್ಯಂತಿ ಗಿರಯ, ಇಲ್ಲಿ ಅಂದರೆ ಈ ಭೂಮಂಡಲದಲ್ಲಿ ಎಲ್ಲಿಯವರೆಗೆ ಪರ್ವತಗಳಿರ್ತವೋ, ಎಲ್ಲಿಯವರೆಗೆ ಸರಿತ್ ನದಿಗಳಿರ್ತವೋ ಅಲ್ಲಿಯವರೆಗೆ ನಿನ್ನ ರಾಮಾಯಣ ಲೋಕೇಶು ಪ್ರಚರಿಷ್ಯತಿ. ಬರೇ ಭಾರತದಲ್ಲಿ ಅಷ್ಟೇ ಅಲ್ಲ, ಭಾರತೇತರ ಲೋಕಗಳಲ್ಲೂ ಸಹ ಇದು ಪ್ರಚಾರದಲ್ಲಿ ಇರ್ತದೆ.
ಇದನ್ನು ಓದುವವರು, ವ್ಯಾಸಂಗ ಮಾಡುವವರು, ಅಧ್ಯಯನ ಮಾಡುವವರು, ಮತ್ತು ಇದನ್ನೊಂದು ಉಪಾಸನಾ ರೂಪವಾಗಿ ಸ್ವೀಕರಿಸುವಂಥ ಜನರು ಇರ್ತಾರೆ. ಇದು ಅದರ ತಾತ್ಪರ್ಯ. ಲೋಕೇಶು ಪ್ರಚರಿಷ್ಯತಿ ಅಂದರೆ ಬೇರೆ ಬೇರೆ ಲೋಕಗಳಲ್ಲೆಲ್ಲ ಇದು ನಡೀತಾ ಇರ್ತದೆ ಅಂತ. ಈಗ ಇಲ್ಲೊಂದು ಮೂಲಭೂತವಾದಂಥ ಪ್ರಶ್ನೆ ನಮ್ಮನ್ನು ಕಾಡುವಂಥದ್ದು. ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ, ಎಲ್ಲಿಯವರೆಗೆ ಪರ್ವತಗಳಿರ್ತವೋ, ಎಲ್ಲಿಯವರೆಗೆ ನದಿಗಳು ಹರಿತವೋ ಅಲ್ಲಿಯವರೆಗೆ ರಾಮಾಯಣ ಇರ್ತದೆ ಅಂದರೆ. ಹಾಗಿದ್ರೇನು, ಈ ಪರ್ವತಗಳು ರಾಮಾಯಣವನ್ನು ಓದ್ತವ, ನದಿಗಳು ರಾಮಾಯಣವನ್ನು ಓದ್ತವ? ನಮಗೆ ಗೊತ್ತು, ಬೇಡದೇ ಇರೋ ಪುಸ್ತಕವನ್ನು, ರಾಮಾಯಣವನ್ನು ನದಿಗೆ ಎಸೆಯೋರು ನಾವು ನೋಡಿದ್ದೇವೆ. ಆದರೆ ನದಿಗಳು ರಾಮಾಯಣ ಓದುವುದು ನಮಗೆ ಗೊತ್ತಿಲ್ಲ. ಹಾಗಾದರೆ ಇದಕ್ಕೆ ಏನು ಅರ್ಥ? ಮೇಲ್ನೋಟಕ್ಕೆ ಏನು ಅರ್ಥ ಆಗೋದಿಲ್ಲ. ಇಂತಹ ಶ್ಲೋಕಗಳನ್ನು ನೋಡಿಯೇ ನಮ್ಮಲ್ಲಿ ಕೆಲವು ರಾಮಾಯಣವನ್ನು ಟೀಕೆ ಮಾಡಲಿಕ್ಕೆ ಅಂತಲೇ ಅವತರಿಸಿದಂತಹ ಮಹಾಪುರುಷರು ಹೇಳ್ತಾರೆ, ವಾಲ್ಮೀಕಿ ಮನೆಗಳು ತೂಕಡಿಸಿದರು. ಹಾಗಾಗಿ ಬರಿತಾ ಬರಿತಾ ಹೋದಾಗ ಅವ್ರಿಗೆ ತಾನು ಏನು ಬರಿತಾ ಇದ್ದೇನೆ ಅಂತಲೇ ಗೊತ್ತಾಗಲಿಲ್ಲ ಅಂತ. ಎಷ್ಟು ಸುಲಭವಾಗಿ ಒಂದು ಕೊಟ್ಬಿಟ್ರು ಸರ್ಟಿಫಿಕೇಟನ್ನು. ವಾಲ್ಮೀಕಿ ಮುನಿಗಳು ತೂಕಡಿಸಿದಾಗ, ಆ ತೂಕಡಿಸಿದಾಗ ಅಂತ ಹೇಳುವ ಮಾತಿಗೆ ಸಮರ್ಥನೆ ಇದು ಒಂದು ಶ್ಲೋಕ ಗ್ರಹಚಾರ. ಅವರು ತೂಕಡಿಸಿದ್ರ? ಯಾವ ವ್ಯಾಖ್ಯಾನಕಾರರು ಇದಕ್ಕೆ ಹೇಳೋದಿಲ್ಲ, ಎಲ್ಲರೂ ಸಹ ಇದೇ ಅರ್ಥ ಬರೀತಾರೆ. ಪರ್ವತಗಳಿರುವವರೆಗೆ ಯಾವತ್ ಕಾಲಂ ಪರ್ವತಾಃ ತಿಷ್ಠಂತಿ, ಯಾವತ್ ಕಾಲಂ ನದ್ಯಃ ಪ್ರವಹಂತಿ, ತಾವತ್ ಕಾಲಂ ರಾಮಾಯಣ ಕಥಾ ಲೋಕೆ ಪ್ರತಿಷ್ಠತಿ. ಲೋಕೇಶು ನ ಕೇವಲಂ ಏಕತ್ರ ಬಹುಶು ಲೋಕೇಶು ಅಂತ. ನನಗೂ ಪ್ರಾಥಮಿಕ ಹಂತದಲ್ಲಿ ತುಂಬ ಕಾಡಿತ್ತು ಈ ಪ್ರಶ್ನೆ. ಕೊನೆಗೆ ನಮ್ಮ ಕರ್ನಾಟಕದವರಂಥ ಒಬ್ಬ ದೊಡ್ಡ ವಿದ್ವಾಂಸರ ಬಳಿ ಸಾರಿ ಏನು ಇದಕ್ಕೆ ಅರ್ಥ, ನನಗೆ ಸ್ವಲ್ಪ ಉಪದೇಶ ಮಾಡಬೇಕು, ತಿಳಿಸ್ಕೊಡ್ಬೇಕು ಅಂತ ಕೇಳಿದೆ. ನನ್ನ ಮುಖ ನೋಡಿ ನಕ್ಕರು ಅವರು. ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೋ. ಪ್ರಕರಣ ಏನಿದೆ, ಯಾವ ಸ್ಥಿತಿಯಲ್ಲಿ ಹೇಳಿದ್ದಾನೆ, ಕೇಳುವ ವಾಲ್ಮೀಕಿ ಯಾವ ಸ್ಥಿತಿಯಲ್ಲಿದ್ದಾನೆ, ಅವನು ಅಂತರ್ದೃಷ್ಟಿಯಲ್ಲಿದ್ದಾನೆ, ಇವನು ಸಮಾಧಿ ಸ್ಥಿತಿಗೆ ಹೋಗಿದ್ದಾನೆ. ಹಾಗಿದ್ರೆ ಆ ಎತ್ತರಕ್ಕೆ ಹೋಗಿ ಅರ್ಥ ಹಚ್ಚಬೇಕು ಅದಕ್ಕೆ. ಎಂಥ ಮಾತು ನೋಡ್ರಿ. ಹಾಗಿದ್ರೆ ಏನು ನೋಡಪ್ಪ, ಸಂಸ್ಕೃತ ಭಾಷೆಯಲ್ಲಿರುವ ಶ್ಲೋಕ ಇದು. ಗಿರಿ ಅನ್ನೋದು ಸಂಸ್ಕೃತದಲ್ಲಿ ಪುಲ್ಲಿಂಗ, ಸರಿತ್ ಎನ್ನುವಂತಹದ್ದು ಸ್ತ್ರೀಲಿಂಗ. ಆದ್ದರಿಂದ ಎಲ್ಲಿಯವರೆಗೆ ಪುರುಷರು ಇರ್ತಾರೋ, ಎಲ್ಲಿಯವರೆಗೆ ಸ್ತ್ರೀಯರಿರ್ತಾರೋ ಅಲ್ಲಿಯವರೆಗೆ ಈ ಲೋಕದಲ್ಲಿ ರಾಮಾಯಣ ಕಥೆ ಆಚರಣೆಯಲ್ಲಿ ಇರ್ತದೆ. ಇದನ್ನೇ ಹೇಳಿದ್ದು. ಮಹಾಕವಿಗಳ ಪ್ರಯೋಗ ಅರ್ಥ ಮಾಡ್ಕೊಳ್ಬೇಕಿದ್ರೆ ನಮಗೆ ಎಷ್ಟು ಸಂಸ್ಕಾರ ಇದ್ದರೂ ಸಾಲದು, ಎಷ್ಟು ಅಧ್ಯಯನ ಇದ್ದರೂ ಸಹ ಸಾಲದಂತ. ಇದನ್ನೇ ಹೇಳೋದು ಗುಹ್ಯ ಭಾಷೆ. ಬಹಳಷ್ಟು ತರಹದ ಭಾಷೆಗಳಿರ್ತವೆ. ಮೇಲ್ನೋಟಕ್ಕೆ ಕಾಣುವಂತಹದ್ದು ಪ್ರಸಿದ್ಧವಾದಂತಹ ಲೋಕಭಾಷೆ ಅದು. ಆದರೆ ಸಮಾಧಿ ಭಾಷೆ, ಗುಹ್ಯ ಭಾಷೆ, ಇದನ್ನೇ ನಾವು ಎಷ್ಟೇ ಶೀರ್ಷಾಸನ ಹಾಕಿದರೂ ಸಹ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡವರು ಸಿಕ್ಕಿದರೆ ನಮ್ಮ ಅದೃಷ್ಟ, ಅಲ್ಲದಿದ್ದರೆ ಇಲ್ಲ. ಹಾಗಾಗಿ ತಾವತ್ತು ರಾಮಾಯಣ ಕಥಾ ಲೋಕೇಶು ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಆ ಲೋಕೇಶು ಅನ್ನೋದು ಬಹುವಚನ. ಯಾಕೆ ಲೋಕೇಶು ಅಂತ ಹೇಳಿದ್ರು ಅಂದರೆ, ಇನ್ನೊಂದು ಘಟನೆ ಹೇಳಬೇಕು ನಾನು ನಿಮಗೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ರಾಮಾಯಣ ಭಾರತೇತರ ದೇಶದಲ್ಲೂ ಸಹ ಅದು ಪ್ರಚಾರದಲ್ಲಿ ಇರ್ತದೆ ಅಂತ. ಹೇಗೆ ಹೇಳ್ತೀರಿ ಅಂದರೆ, ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ರಾಮಾಯಣದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದವರು ಇಂಡೋನೇಷಿಯಾದ ಮುಸಲ್ಮಾನರು. ನಮ್ಮ ದೇಶ ಅದು ಇಲ್ಲ. ಇವತ್ತಿಗೂ ಸಹ ನಾನು ಕೇಳಿದ್ದೇನೆ, ಅಲ್ಲಿನ ಪೊಲೀಸ್ ವ್ಯವಸ್ಥೆಯಲ್ಲಿ ನಮ್ಮಲ್ಲೆಲ್ಲ ಈ ಗಂಡಭೇರುಂಡ ಚಿತ್ರ ಇರ್ತದೆಯಲ್ಲ, ಅಲ್ಲಿ ರಾಮನ ಚಿತ್ರ ಇರುತ್ತದೆ ಅಂತ ನಾನು ಕೇಳಿದ್ದೇನೆ. ಅಂದರೆ ಅವರಿಗೆ ಇಂದಿಗೂ ಸಹ ಯಾವ ರಾಜ್ಯ ಬೇಕು? ರಾಮರಾಜ್ಯ ಬೇಕು. ನಮಗೆ ರಾಮರಾಜ್ಯ ಬೇಕಾಗಿಲ್ಲ. ಯಾಕೆ ನಮ್ಮಲ್ಲೆಲ್ಲ ರಾವಣನ ಸಂತತಿ ಹೆಚ್ಚಾಗ್ತಾ ಇರ್ತದೆ. ವಾಲ್ಮೀಕಿ ಮುನಿಗಳ ಮಾತು ಅಲ್ಲ, ಚತುರ್ಮುಖನ ಮಾತು ಲೋಕೇಶು ಪ್ರಚರಿಷ್ಯತಿ. ಅಷ್ಟೇ ಅಲ್ಲ, ಮುಂದೆ ಇಂಡೋ ಚೈನಾ ಅಂತೆಲ್ಲ ಹೆಸರು ಪಡೆದಂಥ ಕಾಂಬೋಡಿಯಾ ಮತ್ತು ಬಾಲಿ, ಜಾವಾ
ಈ ಎಲ್ಲ ದ್ವೀಪ ರಾಷ್ಟ್ರಗಳಲ್ಲೂ ಸಹ ರಾಮಾಯಣದ ವ್ಯಾಸಂಗ ಇಂದಿಗೂ ಸಹ ನಡೀತಾ ಇದೆ ಅನ್ನೋದನ್ನು ನಾವು ಮರಿಬಾರದು. ಚತುರ್ಮುಖ ಈ ಮಾತನ್ನು ಕೇವಲ ವಾಲ್ಮೀಕಿಯ ಸಮಾಧಾನಕ್ಕೋಸ್ಕರ ಹೇಳಿದ್ದಷ್ಟೇ ಅಲ್ಲ, ಅದು ವಿಶ್ವಸತ್ಯವಾದಂಥ ಮಾತು ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಹಾಗಾಗಿ ಲೋಕೇಶು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಭಾರತೇತರ ರಾಷ್ಟ್ರಗಳಲ್ಲೂ ಸಹ. ಈಗ ಇದಿಷ್ಟೇ ರಾಷ್ಟ್ರಗಳಲ್ಲೆಲ್ಲ ಅಮೇರಿಕಾ, ಇಂಗ್ಲೆಂಡು ಎಲ್ಲ ಕಡೆಗೂ ಸಹ ಈ ಅಕ್ಕ ಎನ್ನುವ ಹೆಸರಿನ ಸಮ್ಮೇಳನದೊಳಗೆ ಇಲ್ಲಿನ ತಮ್ಮಂದಿರೋ ಅಣ್ಣಂದಿರೆಲ್ಲ ಹೋಗಿ ಬರ್ತಾರೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ರಾಮಾಯಣ ಇಷ್ಟಕ್ಕೆ ಸೀಮಿತವಾದದ್ದು ಅಲ್ಲ. ಅದಾದ ಮೇಲೆ ನೋಡಿ ಮುಂದಿನ ಶಬ್ದ, ತತಃ ಪಶ್ಯತಿ ಧರ್ಮಾತ್ಮ ತತ್ಸರ್ವಂ ಯೋಗಮಾಸ್ಥಿತಃ. ಚತುರ್ಮುಖ ಹೇಳಿದ್ದಾನೆ, ನಾರದ ಹೇಳಿದಂಥ ಎಲ್ಲ ಘಟನಾವಳಿಗಳನ್ನು ನೀನು ನೆನಪಿಟ್ಟುಕೊಳ್ಳಬೇಕಾದದ್ದಿಲ್ಲ. ಲೇಖನೆಯನ್ನು ಹಿಡಿ, ಬರೆಯೋದಕ್ಕೆ ಶುರು ಮಾಡು. ಆ ಘಟನಾವಳಿಗಳು ನಿನ್ನ ಮುಂದೆ ಸಂಚರಿಸ್ತಾ ಇರುತ್ತವೆ ಕ್ರಮವಾಗಿ. ನೀನು ನೋಡೋದು ಬರೆಯೋದು, ನೋಡೋದು ಬರೆಯೋದು, ಇಷ್ಟೇ ಕೆಲಸ. ಅದನ್ನು ನೆನಪಿಸಿಕೊಂಡು ಬರೆಯೋ ಅವಶ್ಯಕತೆ ಇಲ್ಲ, ನೋಡಿ ಬರೆಯೋದು ಹೀಗೆ ಅಂತ. ಅದೇ ಮಾತು ಹೇಳ್ತಾನೆ, ತತಃ ಪಶ್ಯತಿ ಧರ್ಮಾತ್ಮ ವಾಲ್ಮೀಕಿ ತತ್ಸರ್ವಂ ಯೋಗಮಾಸ್ಥಿತಃ. ಈ ಶಬ್ದ ಹೇಗುಂಟು ನೋಡ್ಬೇಕು ನಾವು ಇದನ್ನೆಲ್ಲ. ಅಂದರೆ ಆ ಯೋಗದ ಸ್ಥಿತಿಯಲ್ಲಿ ನೆಲೆ ನಿಂತು ವಾಲ್ಮೀಕಿ ಮುನಿಗಳು ಅದನ್ನು ಬರೆದರು. ಅಷ್ಟೇ ಅಲ್ಲ, ನೇರವಾಗಿ ಹೇಳ್ತಾರೆ, ಪುರಾ ಯತ್ತತ್ರ ನಿರ್ವೃತ್ತಂ ಪಾಣವು ಆಮಲಕಂ ಯಥ. ಪ್ರಾಯಶಃ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಕೈಯಲ್ಲಿ ಒಂದು ನೆಲ್ಲಿಕಾಯನ್ನು ಹೀಗೆ ಇಟ್ಕೊಂಡ್ರೆ ಹೇಗೆ ಪೂರ್ತಿ ಅದರ ಅವಯವ ಭಾಗಗಳಲ್ಲಿ ನಮ್ಗೆ ಗೋಚರಿಸ್ತವೋ, ಹಾಗೆ ಇಡೀ ರಾಮಾಯಣದ ದೃಶ್ಯಾವಳಿಗಳು, ಘಟನಾವಳಿಗಳು, ಯಾರ ಹತ್ರ ಏನು ಹೇಳಿದ್ರು, ಏನು ಮಾತನಾಡಿದ್ರು, ಮಂಥರ ಏನು ಹೇಳಿದ್ಲು, ಕೈಕೇಯಿ ಏನು ಹೇಳಿದ್ಲು, ದಶರಥ ಹೇಗೆ ಚಡಪಡಿಸಿದ, ಸೀತಾ ಅಗಲುವಿಕೆ ಹೇಗಾಯಿತು, ಓಹ್ ಒಂದಲ್ಲ ಎರಡಲ್ಲ ಸಾಲು ಸಾಲಾಗಿ ಆ ಘಟನೆಗಳು ಹೀಗೆ ಅಂಗೈಯಲ್ಲಿರುವ ನೆಲ್ಲಿಕಾಯಾಗಿ ವಾಲ್ಮೀಕಿಗೆ ಗೋಚರಿಸ್ತಾ ಇತ್ತಂತೆ. ಪ್ರಾಯಶಃ ಮೂಲವನ್ನು ಹೇಳದೇ ಇದ್ದರೆ, ಇದನ್ನು ಹೀಗೆ ಹೇಳಿದರೆ ಇವರೇನೋ ಇವ್ರ ತಲೆಯಿಂದ ಉದುರಿಸ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಹೇಳ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಮೂಲವನ್ನು ಇಟ್ಟಿಟ್ಟು ಹೇಳ್ತಾ ಇದ್ದೇನೆ. ಪಾಣವು ಆಮಲಕಂ ಯಥ ಅಂತ. ಹೀಗೆ ರಾಮಾಯಣ ರಚನೆ ಆಯಿತು. ವಾಲ್ಮೀಕಿ ಮುನಿಗಳು ಆಶ್ರಮಕ್ಕೆ ಬಂದರು, ಚತುರ್ಮುಖ ನಿರ್ಗಮಿಸಿದ, ರಾಮಾಯಣದ ರಚನೆ ಆಯಿತು. ಆದ ಮೇಲೆ ಇದು ನೋಡಿ, ಇಷ್ಟು ದಿವಸ ರಾಮನ ಕಥೆ ಬರಿಬೇಕು ಅಂತ ಒಂದು ಯೋಚನೆ ಆಗಿತ್ತು ನಾರದರು ಹೇಳಿ ಆದಾಗಿನಿಂದ. ಈಗ ರಚನೆ ಆಗಿದೆ, ಬರೆದು ಮುಗಿಸಿ ಆಗಿದೆ. ಮುಂದೇನು? ಪ್ರಾಯಶಃ ಎಲ್ಲ ಕವಿಗಳಿಗೆ, ಎಲ್ಲ ವಿದ್ವಾಂಸರಿಗೆ, ಎಲ್ಲ ಲೇಖಕರಿಗೆ ಕಾಡುವ ಸಮಸ್ಯೆ ಇದು. ಬರದ ಆದಮೇಲೆ ಇವತ್ತು ಬೇರೆ ಬೇರೆ ಸಮಸ್ಯೆ ಏನು ಅಂದರೆ, ಬಹಳಷ್ಟು ಜನ ಅದರ ಮಾರುಕಟ್ಟೆ ಬಗ್ಗೆ ವಿಚಾರ ಮಾಡ್ತಾರೆ. ಆದರೆ ಪ್ರಾಮಾಣಿಕರಾದವರು ಇದನ್ನು ಓದ್ತಾರಾ, ಜನ ಕೊಂಡ್ಕೊಳ್ತಾರ, ನಾನು ಬರೆದಂಥ ವಿಷಯ ಅವರ ಹೃದಯಕ್ಕೆ ಹತ್ತಿರವಾಗ್ತದೆಯಾ, ಇತ್ಯಾದಿ ಇತ್ಯಾದಿ ಎಲ್ಲ ಯೋಚನೆ ಮಾಡ್ತಾರೆ. ಕಾಳಿದಾಸ ಈ ಮಾತನ್ನು ಅವತ್ತೇ ಒಂದು ಮಾತು ಹೇಳಿಬಿಟ್ಟ, ಆಪರಿತೋಷಾತ್ ವಿದುಷಾಂ ನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ. ಎಲ್ಲಿಯವರೆಗೆ ಒಬ್ಬ ಕವಿ ಬರೆದಂಥ ಕೃತಿ ಚೆನ್ನಾಗಿದೆ ಅಂತ ವಿದ್ವದ್ಗಣ ಒಪ್ಪಿಕೊಳ್ಳುವುದಿಲ್ವೋ, ಅಲ್ಲಿಯವರೆಗೆ ಬರೆದಂಥ ಲೇಖನಿಗೆ ಸಮಾಧಾನ ಸಿಗುವುದಿಲ್ಲ, ಕವಿಗೆ ಶಾಂತಿ ಇಲ್ಲ. ಹಾಗಾಗಿ ಆತ ಹೇಳ್ತಾನೆ, ಬಲವದಪಿ ಶಿಕ್ಷಿತಾನಾಂ ಆತ್ಮನೆ ಅಪ್ರತ್ಯಯಂ ಚೇತಃ. ಬರೆದವನು ಎಷ್ಟೇ ದೊಡ್ಡ ವಿದ್ವಾಂಸನಾಗಿರಲಿ, ಕವಿ ಆಗಿರಲಿ, ಅವನಿಗೊಂದು ಕೊರಗಿರುತ್ತೆ. ನನ್ನ ಗ್ರಂಥವನ್ನು ವಿದ್ವಾಂಸರು ಆಗಬಹುದು ಅಂತ ಹೇಳುವವರೆಗೂ ಸಹ ಜನರ ಮುಂದೆ ಇಡೋದಕ್ಕೆ ಅವನು ಹಿಂದೇಟಾಗ್ತಾನೆ. ಯಾವಳು ಹಾಗೆ ಅಲ್ವಾ? ಇದು ಎಷ್ಟು ಕ್ಯಾರೆಟ್ ಬಂಗಾರ ಅಂತ ಆ ರಬ್ಬಿಂಗ್ ಸ್ಟೋನ್ ಅದಕ್ಕೆ ಹಾಕಿ ಉಜ್ಜಬೇಕು, ಆಗ ಗೊತ್ತಾಗತ್ತೆ. ಇಲ್ಲಿ ಯಾವುದು ರಬ್ಬಿಂಗ್ ಸ್ಟೋನ್? ವಿದ್ವದ್ಗಣವೇ ರಬ್ಬಿಂಗ್ ಸ್ಟೋನ್. ಶಾಣೋಪಲ ಅಂತ ಸಂಸ್ಥೆಯಲ್ಲಿ ಅದರ ಹೆಸರು. ಹಾಗಿದ್ರೆ ಅದು ಬಂಗಾರ ಯಾವುದು ಕೇಳಿದ್ರೆ ಕೃತಿ. ಅದು ಹೌದಾ ಅಲ್ವೋ? 22 ಕ್ಯಾರೆಟ್ಸೇ ಇದೆಯಾ ಅಥವಾ ಢೋಂಗಿನ ಅಂತ ಯಾವ ಕಲ್ಲಿಗೆ ಹಾಕಿ ಉಜ್ಜಬೇಕು? ವಿದ್ವಾಂಸರ ಮಸ್ತಿಷ್ಕ ಎನ್ನುವಂತಹ ಆ ಶಾಣೋಪಲಕ್ಕೆ ಹಾಕಿ ಉಜ್ಜಿದಾಗ ಅದರ ಸತ್ಯಾಸತ್ಯತೆ ತೀರ್ಮಾನ ಆಗ್ತದೆ. ಅದಕ್ಕೋಸ್ಕರ ವಾಲ್ಮೀಕಿಗೆ ಒಂದು ಸಣ್ಣ ಕೊರಗಿತ್ತು, ವಿದ್ವದ್ಗಣ ಇದನ್ನು ಒಪ್ಪಿಕೊಳ್ಳದೇ ಇದ್ದರೆ ಏನು ಮಾಡೋದು ಹೀಗೆ ಅಂಥೇಳಿ. ಅದಕ್ಕೋಸ್ಕರ ಆತ ಯೋಚನೆ ಮಾಡ್ತಾ ಇದ್ದ.
ಇದು ವಾಲ್ಮೀಕಿ ಒಂದು ಪ್ರಶ್ನೆ ಅಲ್ಲ, ಎಲ್ಲರಿಗೂ ಸಹ ಪ್ರಾಮಾಣಿಕವಾಗಿ ಬರುವಂಥ ಎಲ್ಲರಿಗೂ ಸಹ ಇದು ಕಾಡುವಂಥದ್ದು. ಹೀಗಿರುವಾಗ ಚತುರ್ಮುಖನೇನೇ ಹೇಳಿಬಿಟ್ಟ, ಸ್ತ್ರೀ ಪುರುಷರು ಇರುವವರೆಗೆ ನಿನ್ನ ಕೃತಿ ಇರುತ್ತದೆ ಅಂತ. ಕೃತಿ ಇರೋದು ಬೇರೆ, ಒಪ್ಪಿಕೊಳ್ಳೋದು ಬೇರೆ. ನಮ್ಮಲ್ಲಿ ಎಷ್ಟೋ ಕೃತಿಗಳು ಸರ್ಕಾರಿ ಗ್ರಂಥಾಲಯಗಳಲ್ಲಿ ಕೀಟಕ್ಕೆ ಆಹಾರವಾಗಿ ಉಳಿದಿರುತ್ತವೆ. ಓದುಗರ ಬುದ್ಧಿಯ ಕೀಟವನ್ನು ನಿವಾರಣೆ ಮಾಡುವ ವಿಷಯದಲ್ಲಿ ಅವು ಸಹಕರಿಸುವುದಿಲ್ಲ. ಆದ್ದರಿಂದ ವಾಲ್ಮೀಕಿ ಮತ್ತೆ ಮತ್ತೆ ವಿಚಾರ ಮಾಡಿದ. ಕೊನೆಗೆ ಒಂದು ತೀರ್ಮಾನ ಮಾಡಿದ. ಒಂದು ಕೆಲಸ ಮಾಡಿದರೆ ಹೇಗೆ ಅಂತ. ನನ್ನ ಆಶ್ರಮದಲ್ಲಿ ಹೇಗೂ ಲವಕುಶ ವಿದ್ಯಾರ್ಥಿಗಳು ಇದ್ದಾರೆ. ಈಗಾಗಲೇ ಅವರಿಗೆ ರಾಮಾಯಣದ 6 ಕಾಂಡಗಳನ್ನು ನಾನು ಕಂಠಪಾಠ ಮಾಡಿಸಿಬಿಟ್ಟಿದ್ದೇನೆ. ಅವರು ಮುಖೋದ್ಗತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ಈ ಮಕ್ಕಳ ಹತ್ರ ಮೊದಲು 4 ಜನರ ಎದುರಿಗೆ ಇದನ್ನು ಹಾಡಿಸೋಣ. ಯಾಕೆಂದರೆ ನಮಗೆ ಇಲ್ಲೇನು ವಿದ್ವತ್ ಲೋಕಕ್ಕೆ ಕೊರತೆ ಇಲ್ಲ, ಸಾಕಷ್ಟು ಋಷಿಮುನಿಗಳಿದ್ದಾರೆ. ಅವರಿಗೆ ವಿಷಯ ಮುಟ್ಟಿಸಬೇಕು ಅಷ್ಟೇ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಬೇಕು. ಹೇಗೆ ವ್ಯವಸ್ಥೆ ಮಾಡಬೇಕು? ಏನು ಇಲ್ಲಿ ಥರ ಅಲ್ಲಿ ಸಭಾಂಗಣ ಇರ್ತದೆಯಾ? ಇಲ್ಲ. ಬಂದರೆ ಕೂತ್ಕೊಳ್ಳಿಕ್ಕೆ ಚಾಪ ಇರ್ತದೆಯಾ? ಕುರ್ಚೆ ಇರ್ತದೆಯಾ? ಮೈಕ್ ಇರ್ತದೆಯಾ? ಏನಿರ್ತದೆ? ಇನ್ನೂ ನಾಗರಿಕತೆ ಎಷ್ಟು ಬೆಳಿಬೇಕೋ ಅಷ್ಟಲ್ಲ. ಇನ್ನೂ ಆ ಮೊಗ್ಗಿನ ಸ್ಥಿತಿಯಲ್ಲಿರುವ ಕಾಲದಲ್ಲಿ 10 ಜನರನ್ನು ಸೇರಿಸಿ ಇಂಥ ಒಂದು ಕೆಲಸ ಮಾಡಬೇಕು ಅಂದರೆ ಎಷ್ಟು ಕಷ್ಟ ನೋಡಿ. ಕೊನೆಗೆ ವಾಲ್ಮೀಕಿ ವಿಚಾರ ಮಾಡಿದ, ಎಲ್ಲೆಲ್ಲ ಯಾಕೆ ಹೋಗಬೇಕು? ನನ್ನ ಆಶ್ರಮದ ಅಂಗಳದಲ್ಲಿಯೇ, ಇದೆಲ್ಲ ನೇರ ಅಲ್ಲಿಲ್ಲ, ಆ ಸಂದರ್ಭಕ್ಕೆ ನಾನು ಕಥೆಯನ್ನು ಒದಗಿಸ್ತಾ ಇದ್ದೇನೆ, ಹಿನ್ನೆಲೆಯನ್ನು ಕಟ್ಟಿಕೊಡ್ತಾ ಇದ್ದೇನೆ. ಇಲ್ಲಿಯೇ ಒಂದು ಸಭೆಯನ್ನು ಏರ್ಪಡಿಸಿಬಿಡುದು. ಎಲ್ಲ ಋಷಿಮುನಿಗಳಿಗೆ ಸುದ್ದಿಯನ್ನು ನಾನೇ ಪ್ರತ್ಯಕ್ಷವಾಗಿ ಹೋಗಿ ಹೇಳೋದು. ನೋಡಿ ಒಬ್ಬ ಲೇಖಕನ ಪರಿಸ್ಥಿತಿ ಹೇಗಿರ್ತದೆ ಅಂತ. ನಾನು ಇಂಥ ಒಂದು ಕೃತಿಯನ್ನು ಬರೆದಿದ್ದೇನೆ, ಆ ಕೃತಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಬಂದು ಅದನ್ನು ಕೇಳಬೇಕು. ನನ್ನ ವಿದ್ಯಾರ್ಥಿಗಳಂಥ ಲವಕುಶರು ಅದನ್ನು ವಾಚನ ಮಾಡ್ತಾರೆ. ಹಾಗೆ ವಾಚನ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಮುಕ್ತ ಅಭಿಪ್ರಾಯದಿಂದ ನನಗೆ ತಿಳಿಸ್ಬೇಕು. ಯಾಕೆ ಅಂತಂದರೆ ಇಂತಹ ಕೃತಿ ಅದು 10 ಜನರಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವಂಥದ್ದು ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಹಾಗಿದೆಯೋ ಇಲ್ಲೋ ಅಂತ ನೀವು ಋಷಿಮುನಿಗಳು, ತಪಸ್ಸಿಗಳು ತೀರ್ಮಾನ ಮಾಡಬೇಕು ಅಂಥೇಳಿ ಎಷ್ಟು ಪ್ರಾಂಜಲ ಮನಸ್ಸಿನಿಂದ ಆತ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದ್ದಾನೆ. ಅದೇ ಪ್ರಕಾರ ವಾಲ್ಮೀಕಿ ಮುನಿಗಳ ಆಶ್ರಮದ ಅಂಗಳದಲ್ಲಿ ಅಂದಿನ ಕಾಲದಲ್ಲಿ ಆಶ್ರಮದಲ್ಲಿರುವಂತಹ, ಕಾಡಿನಲ್ಲಿರುವಂತಹ ಆಶ್ರಮವಾಸಿಗಳಂಥ ಎಲ್ಲ ಋಷಿಮುನಿಗಳು ಸಹ ಸೇರಿದ್ದಾರೆ. ವಾಲ್ಮೀಕಿ ಮುನಿಗಳು ಲವಕುಶರ ಮೂಲಕ ಇದನ್ನು ಆ ಋಷಿ ಮುನಿಗಳ ಎದುರಿನಲ್ಲಿ ಪ್ರಸ್ತುತ ಪಡಿಸೋದಕ್ಕೆ ಮುಂದಾಗಿದ್ದಾರೆ. ಲವಕುಶರು ಅದನ್ನು ಹಾಡಬೇಕು. ರಾಮಾಯಣಕ್ಕೆ ಮೊದಲ ವಿದ್ಯಾರ್ಥಿಗಳು ರಾಮಾಯಣದ ಕಥಾನಾಯಕನ ಮಕ್ಕಳು. ಎಷ್ಟು ಚೆನ್ನಾಗಿದೆ ಸಂದರ್ಭ. ಒಂದು ಅದರ ಜೊತೆಗೆ ರಾಮಾಯಣದ ಮೊಟ್ಟ ಮೊದಲ ಈ ಸಮ್ಮೇಳನ ನಡೆದದ್ದು ತಮಸಾ ನದಿಯ ತೀರದಲ್ಲಿರುವಂಥ ವಾಲ್ಮೀಕಿ ಮುನಿಗಳ ಆಶ್ರಮದ ಅಂಗಳದಲ್ಲಿ. ಅದನ್ನು ಮಧುರವಾದ ಕಂಠದಿಂದ ಹಾಡಿದವರು ಲವಕುಶರು. ಅದಕ್ಕೆ ಸಾಕ್ಷಿಯಾಗಿ ಕುಳಿತವರು ವಾಲ್ಮೀಕಿ ಮುನಿಗಳು. ಕಣ್ಣಾರೆ ನೋಡ್ತಾ, ಕಿವಿಯಾರೆ ಕೇಳ್ತಾ 100 ಜನ ಋಷಿಮುನಿಗಳು ಅಲ್ಲಿ ಕುಳಿತಿದ್ದಾರೆ. ನಡೀತು ಒಂದು ಪ್ರಾಯಶಃ ವಾರವೋ 15 ದಿವಸ ನಡೆದಬೇಕು. ನೇರವಾದಂಥ ಉಲ್ಲೇಖ ರಾಮಾಯಣದಲ್ಲಿ ಇಲ್ಲ. ಕೊನೆಗೆ ಆ ಲವಕುಶರು ಹಾಡ್ತಾ ಹೋದಾಗ ಕೊನೆಗೆ ಒಂದು ದಿವಸ ಮುಕ್ತಾಯ ಆಗಬೇಕಲ್ಲ. ಯುದ್ಧಕಾಂಡ ಮುಗಿದಂತೆಯೇ ಅದು ರಾಮಾಯಣ ಮುಗೀತು ಅಂತ. ಉತ್ತರಕಾಂಡವನ್ನು ಉದ್ದೇಶಪೂರ್ವಕವಾಗಿ ವಾಲ್ಮೀಕಿ ಮುನಿಗಳು ಅವರಿಗೆ ಕಂಠಪಾಠ ಮಾಡಿಸಿರಲಿಲ್ಲ. ಯಾಕೆಂದರೆ ಅದಕ್ಕಿನ್ನು ಕಾಲ ಪರಿಪಕ್ವ ಆಗಿರಲಿಲ್ಲ. ಯಾಕೆ ಅಂತಂದರೆ ಲವಕುಶರಿಗೆ ಸೀತಾರಾಮರು ತಮ್ಮ ತಾಯಿ ತಂದೆಯರು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಬಂದಂಥ ಯಾವ ಋಷಿಮುನಿಗಳಿಗೂ ಗೊತ್ತಿಲ್ಲ ಎಕ್ಸೆಪ್ಟ್ ವಾಲ್ಮೀಕಿ. ಒಂದು ಮಾತನ್ನು ಈಗಲೇ ಹೇಳಿಬಿಡ್ತೇನೆ, ವಾಲ್ಮೀಕಿ ಮುನಿಗಳಿಗೂ ದಶರಥನಿಗೂ ಎಲ್ಲಿಲ್ಲದ ಸ್ನೇಹ ಇತ್ತು. ಈ ಮಾತು ಇದು ಬೀಜ ರೂಪವಾದದ್ದು. ಯಾಕೆಂದರೆ ರಾಮನ ಚಾರಿತ್ರೆಯನ್ನು ಕುರಿತು
ಬಹಳಷ್ಟು ಜನ ತಮ್ಮ ನಾಲಿಗೆ ಅಲ್ಲದೆ ಬೇರೆಯವರ ನಾಲಿಗೆಯನ್ನು ಸಾಲ ತಂದು ರಾಮನನ್ನು ಟೀಕಾ ಮಾಡೋರಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ರಾಮನಿಗೂ ವಾಲ್ಮೀಕಿ ಮುನಿಗಳ ಪರಿಚಯ ಇತ್ತು. ವಾಲ್ಮೀಕಿ ಮುನಿಗಳಿಗಂತೂ ಈಗ ಸ್ವತಃ ನಾರದರಿಂದಲೇ ರಾಮ ಇಂಥವನು ಅಂತ ಗೊತ್ತಾಗಿದೆ. ಆದರೆ ಅಲ್ಲಿ ಬೆಳೀತಾ ಇರುವಂಥ ಮಕ್ಕಳು ತನ್ನ ಮಕ್ಕಳು ಅಂತ ಗೊತ್ತಿಲ್ಲ. ಏನು ಸಂದರ್ಭ ವಾಲ್ಮೀಕಿ ಮುನಿಗಳು ನಿರ್ಮಾಣ ಮಾಡ್ತಾರೆ ಅದನ್ನು. ಸರಿ, ಇಷ್ಟಾದ ಮೇಲೆ ಆ ಮಕ್ಕಳು ಹಾಡಿದರು. ಇನ್ನೇನು ಮುಕ್ತಾಯದ ಹಂತಕ್ಕೆ ಬರಬೇಕು. ಆಗ ಏನಾಯಿತು ಅಂತಂದರೆ, ಅಲ್ಲಿ ಕುಳಿತಂಥ ಋಷಿಗಳೆಲ್ಲ ಒಂದು 15 ದಿವಸ ನಿರಂತರವಾಗಿ ಕೇಳಿದ್ದಾರೆ. ಕೇಳಿದಂತಹ ಅವರಿಗೆ ಅನ್ನಿಸ್ತಂತೆ. ಏನು ಅನ್ನಿಸ್ತು ಅಂತಂದರೆ, ತಕ್ಷಣ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ ಅವರು. ಋಷೀಣಾಂಚ ದ್ವಿಜಾತೀನಾಂ ಸಾಧೂನಾಂಚ ಸಮಾಗಮೆ. ಬಂದವರು ಯಾರಪ್ಪ ಅಲ್ಲಿ? ಋಷಿಗಳು. ಮತ್ತು ದ್ವಿಜಾತೀನಾಂ ಅಂದರೆ ದ್ವಿಜರು ಅಂದರೆ ಉಪನಯನ ಸಂಸ್ಕಾರವನ್ನು ಪಡೆಯುವಂತಹ ಆ ವೈದುಷ್ಯ ಸಮುದಾಯ. ಅದಾದಮೇಲೆ ಮೂರನೆಯವರು ಸಾಧುಗಳು, ಅಂದರೆ ತೀರಾ ವಿರಕ್ತರಾದವರು ಋಷಿಗಳು. ಇಂಥವರೆಲ್ಲರೂ ಸಹ ಬಂದು ಕುಳಿತು ರಾಮಾಯಣವನ್ನು ತಮ್ಮ ಶ್ರೋತ್ರೇಂದ್ರ ಎನ್ನುವಂಥ ಈ ಪಾತ್ರೆಯಲ್ಲಿ ಲವಕುಶರ ಆ ಕಂಠಸಿರಿಯಿಂದ ಕೇಳ್ತಾ ಕೇಳ್ತಾ ತುಂಬಿಕೊಂಡಿದ್ದಾರೆ. ಪ್ರತಿದಿನವೂ ಕೇಳ್ತಿದ್ದಾರೆ. ಋಷಿಮುನಿಗಳು ಇಂಥ ವಿಚಾರವನ್ನು ಕೇಳುವುದು ಅಂದರೆ, ನಾನು ಮೊನ್ನೆನೇ ಹೇಳಿದ್ದೇನೆ, ಅವರ ದೃಷ್ಟಿಯಲ್ಲಿ ರಾಮ ಮೀಮಾಂಸೆ ಬೇರೆ ಅಲ್ಲ, ಬ್ರಹ್ಮ ಮೀಮಾಂಸೆ ಬೇರೆ ಅಲ್ಲ ಅಂತ. ಹಾಗೆ ಕೇಳ್ತಾ ಕೇಳ್ತಾ ಕಾಲ ಕಳೀತಾ ಇತ್ತು. ಮುಕ್ತಾಯದ ಹಂತಕ್ಕೆ ಬಂದಾಗ ವಾಲ್ಮೀಕಿಗೆ ಒಳಗಡೆಯಿಂದ ಢಕುಡುಕಿ. ಯಾಕೆಂದರೆ ನನ್ನ ಕಾವ್ಯವನ್ನು ಮಕ್ಕಳೇನೋ ಹೇಳಿದ್ರು, ಋಷಿಮುನಿಗಳು ಕೇಳಿದ್ರು, ಆದರೆ ಇವ್ರ ಪ್ರತಿಕ್ರಿಯೆ ಏನು ಗೊತ್ತಾಗ್ತಾ ಇಲ್ವಲ್ಲ. ತಾನು ಬರೆದವನಾಗಿ ತಾನೇ ನಾನು ಬರೆದಂಥ ಕಾವ್ಯ ಚೆನ್ನಾಗಿದೆಯಾ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಇವನೇ ಹೇಳೋದಕ್ಕೂ ಆಗೋದಿಲ್ಲ, ಕೇಳೋದಕ್ಕೂ ಆಗೋದಿಲ್ಲ. ಆ ಕೇಳೋಷ್ಟು ಬೇಕಷ್ಟು ಜನ ಇದ್ದಾರೆ ಇವಾಗ. ಆದರೆ ವಾಲ್ಮೀಕಿ ಮುನಿಗಳಂಥವರು ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂದರೆ, ಈ ವಿದ್ವಲ್ಲೋಕ ಇದನ್ನು ಒಪ್ಪಿಕೊಳ್ಳುತ್ತದೆಯೋ ಇಲ್ವ ಎನ್ನುವಂಥ ಒಂದು ಸಣ್ಣ ದುಗುಡ. ಪ್ರಾಯಶಃ ಅದು ಎಲ್ಲ ಕವಿಗಳ ಪ್ರತಿನಿಧಿಯಾಗಿ ಅವರಿಗಾಗಿತ್ತು ಅಂತ ಕಾಣುತ್ತೆ, ಅವರಿಗೆ ಸ್ವತಃ ಆದದ್ದಲ್ಲ ನನ್ನ ಅಭಿಪ್ರಾಯದ ಪ್ರಕಾರ. ಈ ಒಂದು ರೀತಿಯ ತಳಮಳ ಅವರ ಹೃದಯದಲ್ಲಿತ್ತು. ಆ ಮುಕ್ತಾಯ ದಿವಸ ಅಲ್ಲಿ ಬಂದಂಥ ಋಷಿಮುನಿಗಳಲ್ಲಿ ಒಬ್ಬ ಆತ ಎದ್ದು ಒಂದು ಮಾತು ಹೇಳಿದ. ಅಹೋ ಗೀತಸ್ಯ ಮಾಧುರ್ಯಂ. ಮೊದಲ ಉದ್ಗಾರ ಇದು. ಅಹೋ ಅಂತ ಹೇಳ್ತೇವಲ್ಲ, ಗೀತಸ್ಯ ಮಾಧುರ್ಯಂ. ಈ ಮಕ್ಕಳ ಕಂಠಸಿರಿ ಹೇಗಿದೆ ಕೇಳಿದರೆ, ಇವರ ಕಂಠವೇ ಸಾಟಿ. ಅಷ್ಟೇ ಅಲ್ಲ, ಹಾಗಿದ್ರೆ ಸಾಹಿತ್ಯ ಜೊಳ್ಳ ಅಂದರೆ ಶ್ಲೋಕಾನಾಂಚ ವಿಶೇಷತಃ. ಆ ಶ್ಲೋಕ ಒಂದಕ್ಕಿಂತ ಒಂದು ಚಂದ. ವಾಲ್ಮೀಕಿ ಮುನಿಗಳಿಗೆ ಒಳಗಡೆಯಿಂದ ಸ್ವಲ್ಪ ಸಮಾಧಾನ ಆಗಿರಬೇಕು. ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಾಂಚ ವಿಶೇಷತ ಅಂದರೆ ಆ ಸಾಹಿತ್ಯದ ಸೊಬಗು ಚಂದವೋ ಅಥವಾ ಕಂಠದ ಸಿರಿ ಚಂದವೋ ಅಂತ ಕೇಳಿದರೆ, ಅಹೋ ಅದನ್ನು ಹೀಗೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಕೊನೆಗೆ ಆತ ಹೇಳಿದಂಥ ಮಾತು, ಸಾಧು ಸಾಧ್ವಿತಿ ತಾವೂಚುಹು. ಸಾಧು ಸಾಧು ಎಲ್ಲರ ಬಾಯಲ್ಲಿ ಒಂದೇ ಒಂದು ಶಬ್ದ, ಉಘೇ ಉಘೇ. ಇತಃ ಪೂರ್ವಂ ನಾವು ಕೇಳಲಿಲ್ಲ ಇಂಥ ಕಾವ್ಯದ ಗಾನವನ್ನು, ಇಂಥ ಕಾವ್ಯವನ್ನು ಕೇಳಲಿಲ್ಲ, ಇಂಥ ಮಧುರ ಕಂಠವನ್ನು ನಾವು ಕೇಳಲಿಲ್ಲ, ಆಸ್ವಾದಿಸಲಿಲ್ಲ. ಅಷ್ಟೇ ಅಲ್ಲ, ಪರಂ ವಿಸ್ಮಯಮಾಗತಃ. ಎಲ್ಲರೂ ಸಹ ವಿಸ್ಮಯಗೊಂಡಿದ್ದಾರೆ, ಆಶ್ಚರ್ಯಚಕಿತರಾಗಿದ್ದಾರೆ. ಹೀಗೂ ಒಂದು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಆಗ್ತದೆಯಾ? ಆ ಕಾವ್ಯವನ್ನು ಹೀಗೂ ಸಹ ಮಕ್ಕಳು ಹೇಳೋದಕ್ಕೆ ಸಾಧ್ಯವಾ ಅಂತ ಒಬ್ಬರಿಗಿಂತ ಒಬ್ಬರು ತಾಮುಂದು ಅಂತ ಆ ಸಾಹಿತ್ಯವನ್ನು, ಕಾವ್ಯವನ್ನು, ಮಕ್ಕಳ ಕಂಠಸಿರಿಯನ್ನು ಹೊಗಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ, ಅವರಿಗೆ ಅನ್ನಿಸ್ತಂತೆ ಬಂದವರಿಗೆ, ಛೇ ಇಷ್ಟು ದಿವಸ ಕೇಳಿದ್ವಿ, ನಾಳೆಯಿಂದ ನಮಗೆ ಈ ಅವಕಾಶ ಸಿಗೋದಿಲ್ಲ. ಎಂತಹ ಸಾಹಿತ್ಯ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಾರೆ.
ಅವರಿಗಂತೂ ನಾವು ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ತಗೊಳ್ಳುವ ಸ್ಥಿತಿಯಲ್ಲಿಲ್ಲ, ಆ ಎತ್ತರಕ್ಕೆ ಇರಿದೆ ಅಂಥವ್ರು ಅವರು. ಆದರೆ ಈ ಮಕ್ಕಳು ಹಾಡಿದ್ದಾರಲ್ಲ, ಈ ಮಕ್ಕಳಿಗೆ ಏನಾದ್ರು ಕೊಡಬೇಕ್ರಿ. ಏಕೆಂದರೆ ಇಷ್ಟು ಸುಂದರವಾದಂಥ ಕಾವ್ಯವನ್ನು ತಮ್ಮ ಕಂಠಸಿರಿಯಿಂದ ಕಟ್ಟಿಕೊಟ್ಟಂತಹ ಇವರಿಗೆ ಏನೂ ಕೊಡದೆ ಹೋದರೆ ನಮ್ಮನ್ನು ಆ ಭಗವಂತ ಕ್ಷಮಿಸ್ತಾನ ಅಂತ ಹೇಳಿ ವಿಚಾರ ಮಾಡಿದಂಥ ಒಬ್ಬಾತ ಋಷಿ ಏನು ಮಾಡಿದ ಕೇಳಿದರೆ, ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಸಂಸ್ಥಿತ ಕಲಶಂ ದದೌ. ಅವತ್ತು ಆತ ಏನು ಮಾಡಿದ್ದಾನೆ ಅಂದರೆ, ಋಷಿಗಳಿದ್ದೆಲ್ಲ ಒಂದು ಓಡಾಟ, ಎರಡು ಕೆಲಸ. ರಾಮಾಯಣದ ಇವತ್ತು ಮುಗೀತದೆ, ಮುಗಿಸ್ಕೊಂಡು ಹಾಗೆ ತಮಸಾ ನದಿಯಲ್ಲಿ ಸ್ನಾನ ಮಾಡಿ ಹೋಗಬೇಕು ಅಂತ ಹೇಳಿ ಆ ಸ್ನಾನ ಮಾಡಲಿಕ್ಕೆ ಮತ್ತೆ ಬರ್ಕೊಂಡು ವಾಪಸ್ ಬರಬೇಕು, ನೀರು ಇಟ್ಕೊಂಡು ಬರಲಿಕ್ಕೆ ಒಂದು ತಂಬಿಗೆ ತಂದಿದ್ದಾನೆ. ಅವನ ಹತ್ರ ಅದರ ಬಿಟ್ಟರೆ ಇನ್ನೇನೂ ಇಲ್ಲ ಪಾಪ ಕೊಡೋದಕ್ಕೆ. ತಕ್ಷಣ ಏನು ಮಾಡಿದ ಕೇಳಿದರೆ, ಸಂಸ್ಥಿತ ಕಲಶಂ ದದೌ. ಆ ಕಲಶವನ್ನು ಆ ಮಕ್ಕಳಿಗೆ ಕೊಟ್ಟನಂತೆ. ಮಕ್ಕಳೇ, ತುಂಬ ಚೆನ್ನಾಗಿ ಹಾಡಿದ್ದೀರಪ್ಪ, ಇದನ್ನಿಟ್ಕೊಳ್ಳಿ ಅಂಥೇಳಿ ಕೊಟ್ಟ. ತಾಭ್ಯಾಂ ದದೌ ತದಾ ಹೃಷ್ಟ ಕುಠಾರಮಪರೋ ಮುನಿ. ಇನ್ನೊಬ್ಬ ಮುನಿ ಏನು ಮಾಡಿದ್ದಾನೆ ಕೇಳಿದರೆ, ಅವನು ನಾಳೆ ಅಡುಗೆ ಬೇಕು ಅಂಥೇಳಿ ಗಡ್ಡೆ ಗೆಣಸು ಕೀಳೋದಕ್ಕೆ ಅಂಥೇಳಿ ಒಂದು ಪಿಕಾಸಿ ತಂದಿದ್ದ. ಅವನ ಹತ್ರ ಇರೋದು ಒಂದೇ. ಕೊನೆಗೆ ಏನು ಮಾಡಿದ, ಈ ಮಕ್ಕಳಿಗೆ ಏನಾದರೂ ನಾವು ಕೊಟ್ಟೇ ಹೋಗ್ಬೇಕು, ಕೊಡದೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿ, ಮಕ್ಕಳೇ ಇದು ನನ್ನ ಆಸ್ತಿ, ಇದ್ರ ಬಿಟ್ಟರೆ ನನ್ನ ಹತ್ರ ಇನ್ನೇನೂ ಇಲ್ಲ, ಈ ಪಿಕಾಸಿ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಕೊಟ್ಟ. ಇದನ್ನೆಲ್ಲ ಕೇಳ್ದ, ನೀವು ನಗ್ತೀರಿ ಗೊತ್ತು, ನಾನು ನಕ್ಕವನೇ ಒಂದು ಕಾಲದೊಳಗೆ. ಒಂದು 5 ನಿಮಿಷ ನಗರಿ ಹೀಗೇನೆ, ಅಥವಾ ಮಾನಸಿಕವಾಗಿ ಸಿದ್ಧರಾಗಿ ಏನು ಅದರ ತಾತ್ಪರ್ಯ ಅಂತ ಕೇಳೋದಕ್ಕೆ ಹೀಗೆ ಅಂತ. ಪ್ರಸನ್ನೋ ವಲ್ಕಲಂ ಕಶ್ಚಿತ್ ದದೌತಾಭ್ಯಾಂ ಮಹಾಯಶಃ. ಇನ್ನೊಬ್ಬ ಋಷಿ ಅತ್ಯಂತ ಸಂತೋಷಗೊಂಡವನಾಗಿ ಆತ ಏನು ಮಾಡಿದ ಅಂದರೆ, ಅವನ ಹತ್ರ 2 ಪೇರಿದೆ. ಏನು ಅಂದರೆ, ಈ ನಾರು ಬಟ್ಟೆ, ವಲ್ಕಲ ಅಂದರೆ ನಾರು ಬಟ್ಟೆ, ಥಿಕ್ ಆದಂತಹ ಬಟ್ಟೆ ಇರುತ್ತಲ್ಲ ಅಂತಹ ಋಷಿ ಮುನಿಗಳು ಧರಿಸುವಂಥ ಮರದ ತೊಗಟೆಯಿಂದ ಮಾಡಿದಂಥ ಬಟ್ಟೆ ಒಂದನ್ನು ಹಾಕ್ಕೊಂಡಿದ್ದಾನೆ, ಇನ್ನೊಂದನ್ನು ತೊಳೆದು ಶುಭ್ರ ಮಾಡಿ ತಂದಿದ್ದಾನೆ. ಮತ್ತೆ ನಾಳೆ ಬೇಕು ಅಂತ ತಗೊಂಡು ಹೋಗ್ಬೇಕು ಅವನು ಇವಾಗ. ಅದ್ರ ಬಿಟ್ಟರೆ ಇನ್ನೇನೂ ಇಲ್ಲ ಅವನ ಹತ್ರ. ತಕ್ಷಣ ಏನು ಮಾಡಿದ, ತಡ ಮಾಡಲಿಲ್ಲ, ಆ ಇನ್ನೊಂದು ಇತ್ತಲ್ಲ ಅದನ್ನು ತೆಗೆದು ಮಕ್ಕಳಿಗೆ ಕೊಟ್ಟೆ ಬಿಟ್ಟ. ಮಕ್ಕಳೇ, ಇದನ್ನು ಇಟ್ಕೊಳ್ಳಿ ಅಂತ, ಇದು ನನ್ನ ಒಂದು ಬಹುಮಾನ, ನಿಮಗೆ ಕೊಡುಗೆ ಅಂತ ಹೇಳಿ ಕೊಟ್ಟಿದ್ದಾನೆ. ಅದಾದಮೇಲೆ ಅನ್ಯ ಕೃಷ್ಣಾಜನಮದಾತ್ ಯಜ್ಞಸೂತ್ರಂ ತಥಾ ಪರಃ. ಇನ್ನೊಬ್ಬ ಏನು ಮಾಡಿದ್ದಾನೆ ಅಂದರೆ, ಕೃಷ್ಣಾಜನ ಕೂತ್ಕೊಳ್ಳಿಕ್ಕೆ ಬೇಕು, ಅನುಷ್ಠಾನಕ್ಕೆ ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದ. ಆ ಕೃಷ್ಣಾಜನ ಅಲ್ಲೂ ತಂದಿದ್ದ. ಅಕಸ್ಮಾತ್ ಅದು ಸಂಜೆ ಆಗಿಬಿಟ್ರೆ, ರಾತ್ರಿ ಹೆಚ್ಚಾಗ್ಬಿಟ್ರೆ, ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲೇ ಸಂಧ್ಯಾ ವಂದನೆ ಅನುಷ್ಠಾನ ಪೂರೈಸ್ಕೊಂಡು ಹೋಗೋಣ ಅಂತ ತಂದಿದ್ದಿದ್ರು ಇರಬಹುದು. ಅದ್ರ ಬಿಟ್ಟರೆ ಇನ್ನೇನು ಇಲ್ಲ ಅವನ ಹತ್ರ. ಇನ್ನೊಂದು ನಾಳೆಯಿಂದ ನನಗಿಲ್ಲ, ಅದು ಭಗವಂತ ಏನು ಮಾಡ್ತಾನೋ ಮಾಡ್ತಾನೆ. ಹಾಗಾಗಿ ಇದನ್ನು ಈ ಮಕ್ಕಳಿಗೆ ಕೊಟ್ಟೇ ಬಿಡಬೇಕು ಅಂತೇಳಿ ಆ ಕೃಷ್ಣಾಜಿನವನ್ನು ಅವನಿಗೆ ಕೊಟ್ಬಿಟ್ರು, ಮಕ್ಕಳಿಗೆ ಕೊಟ್ಬಿಟ್ಟ ಆತ. ಅದಾದ ಮೇಲೆ ಯಜ್ಞಸೂತ್ರಂ ತಥಾಪರಃ. ಇನ್ನೊಬ್ಬ ಮುನಿ, ಅವನಿಗೆ ಸ್ವಲ್ಪ ಈ ಯಾಜ್ಞಿಕ ಪ್ರಕ್ರಿಯೆ ಎಲ್ಲ ಗೊತ್ತಿತ್ತು, ಎಲ್ಲ ಯಜ್ಞ ಮಾಡಲಿಕ್ಕೆ ಹೋಗಬೇಕಿತ್ತು ಅವನು. ನಾಳೆಯೋ ನಾಡಿದ್ದೋ ಒಂದು ಯಜ್ಞ ಇದೆ, ಆ ಯಜ್ಞಕ್ಕೆ ವೇದಿಕೆಗೆ ಸುತ್ತಬೇಕು ಆ ದರ್ಭೆಯ ಹುರಿಯನ್ನು. ಅದನ್ನು ತಂದಿದ್ದಾನೆ. ನೋಡಿದ, ಏನೂ ಇಲ್ಲ ತನ್ನ ಹತ್ರ ಕೊಡೋದಕ್ಕೆ. ತಡ ಮಾಡಲೇ ಇಲ್ಲ, ಆ ಯಜ್ಞ ಸೂತ್ರವನ್ನೇ ಆ ಮಕ್ಕಳಿಗೆ ಕೊಟ್ಟಿದ್ದಾನೆ. ಅದಾದಮೇಲೆ ಕಶ್ಚಿತ್ ಕಮಂಡಲಂ ಪ್ರಾದಾತ್ ಮೌಂಜಿ ಮನ್ಯೋ ಮಹಾಮುನಿ. ಕಮಂಡಲು ಋಷಿಮುನಿಗಳ ಹತ್ತಿರ ಒಂದು ಪಾತ್ರ ಇರ್ತದೆ, ಅದು ಜಲಪಾತ್ರವೂ ಹೌದು. ಬಾಯಾರಿಕೆ ಆದಾಗ ಅಲ್ಲಿನ ನೀರನ್ನು ಕುಡಿಯೋದಕ್ಕೂ ಸಹ ಅದನ್ನು ಬಳಸ್ತಾರೆ. ಕಮಂಡಲು ಅಂದರೆ ಅದು ಚಿನ್ನದ್ದಲ್ಲ, ಬೆಳ್ಳಿದಲ್ಲ, ಕಾಡಾಡಿ ಆದಂತಹ ಋಷಿಮುನಿಗಳಿದ್ದು, ಅದು ಮರದ್ದು ಅಥವಾ ತೆಂಗಿನ ಚಿಪ್ಪು ಗರಟೆಯಿಂದ ಮಾಡಿದ್ದಿರ್ಬೋದು. ಇಂತಹ ಕಮಂಡಲು ನೋಡಿದ, ಹೇಗೆ ಇದ್ರ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಹತ್ರ, ಇದನ್ನೇ ಈ ಮಕ್ಕಳಿಗೆ ಕೊಡಬೇಕು ಅಂತೇಳಿ ಆ ಕಮಂಡಲವನ್ನು ಮಕ್ಕಳಿಗೆ ಕೊಟ್ಟ. ಇನ್ನೊಬ್ಬ ಏನು ಮಾಡಿದ್ದ ಅಂದರೆ, ಮೌಂಜೀಂ ಅನ್ಯ. ಇನ್ನೊಬ್ಬ ಋಷಿ ಮೌಂಜಿಯನ್ನು ಕೊಟ್ಟ. ಮೌಂಜಿ ಅಂದರೆ ಏನು? ಹಾಗಂದರೆ ನೀವು ಪ್ರಾಯಶಃ ಈ ಶಬ್ದ ಕೇಳುತ್ತಿರದ ಅಥವಾ ಕೇಳದೇ ಇದ್ರೂ ಇರಬಹುದು. ಮುಂಜ ಅಂದರೆ ಒಂದು ರೀತಿಯ ಹುಲ್ಲು, ಈ ದರ್ಭೆಯ ಹುಲ್ಲಿನ ಹಾಗೆ ಇರುವಂಥ ಒಂದು ರೀತಿಯ ಹುಲ್ಲು. ಅದನ್ನು ಹೊಸೆದು ಒಂದು ರೀತಿಯ ದಾರ ಮಾಡ್ತಾರೆ, ಹಗ್ಗ. ಅದಕ್ಕೆ ಮೌಂಜಿ ಅಂತ ಕರೀತಾರೆ.
ಉಪನಯನ ಸಂಸ್ಕಾರದಲ್ಲಿ ಆ ಒಟುವಿನ ಪಂಚೆ ಬೀಳದೇ ಇರಲಿ ಅಂಥೇಳಿ ಅದರ ಮೇಲೆ ಸುತ್ತುತ್ತಾರೆ. ಇವತ್ತು ಹಾಗೆಲ್ಲ ಹೇಳಿದರೆ ಅರ್ಥ ಆಗೋದು ಕಷ್ಟ, ನಮಗೆ ಬೆಲ್ಟ್ ಅಂತ ಹೇಳಿದರೆ ಅರ್ಥ ಆಗ್ತದೆ ಹೀಗೆ ಅಂತ. ಹೀಗೆ ಅಂತ ಅಂದ್ಕೊಳ್ಳಿ, ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೋ ಆ ಥರ ಕೆಲಸ ಮಾಡೋದು ಒಟ್ಟಾರೆ. ಅಂದರೆ ಧರಿಸಿದ ಬಟ್ಟೆ ಬೀಳದೇ ಇರುವ ಹಾಗೆ ಗಟ್ಟಿಯಾಗಿ ಸುತ್ತಿಕೊಳ್ಳುವಂಥ ಒಂದು ಸಾಧನ, ಅದರಿಂದಾಗಿ ಆ ಬಟ್ಟೆ ನಿಂತಿರುತ್ತದೆ. ಇವತ್ತು ನಮಗೇನಾಗಿದೆ, ನಮಗೆ ಉಪನಯನ ಆಗುವ ಕಾಲದೊಳಗೆ ಅದನ್ನು ಮಕ್ಕಳಿಗೆ ಸುತ್ತುತ್ತಾರೆ ಅದಿಷ್ಟೊತ್ತು. ಯಾಕೆಂದರೆ ಅದರ ಹೆಸರೇ ಮೌಂಜಿ ಸಂಸ್ಕಾರ ಅಂತ, ಮುಂಜಿ ಅಂತ ಕರೀತಾಳೆ ಹೀಗೆ ಅಂತ. ಪುರೋಹಿತರು ಆ ಕಡೆ ಹೋದ್ಮೇಲೆ ಆಮೇಲೆ ಮನೆ ಪುರೋಹಿತರು ಅಮ್ಮನೇ ಅದೆಲ್ಲ ಬಿಚ್ಚಾಕೋ ಆಗೋದಿಲ್ಲ ತಮ್ಮ ನಿನಗೆ ಅಂಥೇಳಿ ಅಮ್ಮನೆ ಬಿಚ್ಚಾಕಿಸ್ತಾಳೆ ಹೀಗೆ ಅಂತ ಅಷ್ಟೇ. ಕೊನೆಯ ಪಕ್ಷ ಯಾಕೆ ಆ ಋಷಿ ಮುನಿಗಳ ಸ್ಮರಣೆ ಇಂದಾರೂ ಒಂದು 4 ದಿವಸ ಆದರೂ ಇರಲಿ ಅನ್ನೋ ದೃಷ್ಟಿಯಿಂದ ಅದನ್ನು 5 ದಿನಗಳ ಮಟ್ಟಿಗಾದರೂ ಸಹ ಸುತ್ತಿಕೊಳ್ಳಬೇಕು, ದಿನವೂ ಸುತ್ತಿಕೊಳ್ಳಬೇಕು. ಅದಾಗೋದಿಲ್ಲ ಬಿಡಿ, ಆದರೆ ಆ ಸಂಸ್ಕಾರದ ಒಂದು ಹಂತ ಮುಗಿಯುವವರೆಗಾದರೂ ಸಹ ಅದನ್ನು ಸುತ್ತಿಕೊಂಡ್ರೆ ಸಂಸ್ಕಾರ ಸಾರ್ಥಕವಾಗ್ತದೆ. ಹೀಗೆ ಇಷ್ಟ ಆದ ಮೇಲೆ ಅಂತಹ ಮೌಂಜೀಂ ಒಂದು ಸ್ಪೇರ್ ಇತ್ತಲ್ಲ ಅವನ ಹತ್ರ, ಅದನ್ನು ತೆಗೆದು ಆ ಮಕ್ಕಳಿಗೆ ಕೊಟ್ಟ. ಭೃಸೀಂ ಮನ್ಯಸ್ತದಾ ಪ್ರಾದಾತ್. ಇನ್ನೊಬ್ಬ ಭೃಸೀಂ ಅದನ್ನು ಕೊಟ್ಟಂತೆ. ಭೃಸಿ ಅಂದರೆ ಋಷೀಣಾಂ ಆಸನಂ ಭೃಸಿ, ಋಷಿಗಳು ಕುಳಿತುಕೊಳ್ಳುವ ಚಾಪೆಗೆ ಭೃಸಿ ಅಂತ ಹೆಸರು. ಯಾಕೆಂದರೆ ವಾಲ್ಮೀಕಿ ಮುನಿಗಳ ಅಂಗಳದಲ್ಲಿ ಗೊತ್ತು ಕೂತ್ಕೊಳ್ಳಿಕ್ಕೆ ಚಾಪೆ ಇಲ್ಲ, ಜಮಖಾನ ಇಲ್ಲ, ಕುರ್ಚಿ ಮೊದಲೇ ಇಲ್ಲ, ಎಲ್ಲಿ ಕೂತ್ಕೊಳ್ಬೇಕು? ಇವರಿದ್ದೇ ಚಾಪೆ, ಇವರೇ ಕೂತ್ಕೊಳ್ಳೋರು, ಆಮೇಲೆ ಇವರೇ ಅದನ್ನು ಮಡಚ್ಕೊಂಡು ಬಗಲ ಹಾಕ್ಕೊಂಡು ಎದ್ದು ಹೋದ್ರಾಯ್ತು. ಈ ಹಿನ್ನೆಲೆಯಲ್ಲಿ ಆತ ಕುಳಿತುಕೊಳ್ಳೋ ಆಸನವನ್ನೂ ತಂದಿದ್ದ. ನೋಡಿದ, ನಾಳೆಯಿಂದ ನಾನು ಇಲ್ಲಿ ಬಂದು ಕುಳಿತುಕೊಳ್ಳೋದಿಲ್ಲ, ಈ ಮಕ್ಕಳು ಮತ್ತೆ ನನಗೆ ಸಿಗೋದು ಇಲ್ಲ, ಹಾಗಾಗಿ ನನ್ನ ಹತ್ರ ಇರುವಂಥ ಏಕೈಕ ಸಂಪತ್ತು ಅಂಥೇಳಿ ಆ ತಾನು ಕುಳಿತುಕೊಳ್ಳುವಂಥ ಆಸನವನ್ನು ಮಕ್ಕಳಿಗೆ ಕೊಟ್ಟಿದ್ದಾನೆ. ಇನ್ನೊಬ್ಬ ಏನು ಮಾಡಿದ? ಕೌಪೀನಮಪರೋ ಮುನಿ. ಅವನ ಹತ್ರ ಇರೋದು 2 ಕೌಪೀನ. ಒಂದನ್ನು ಧರಿಸಿದ್ದಾನೆ, ಇನ್ನೊಂದನ್ನು ಧರಿಸೋದಕ್ಕೆ ಬೇಕು ಅಂತ ಇರಿಸ್ಕೊಂಡಿದ್ದಾನೆ. ತೀರ್ಮಾನ ಮಾಡಿದಂತೆ, ಇದರ ಬಿಟ್ಟರೆ ನನ್ನ ಹತ್ರ ಇನ್ನೇನಿದೆ? ಋಷಿ ಮುನಿಗಳ ಆಸ್ತಿ ಇನ್ನೇನ್ರಿ ಅಲ್ವಾ? ತಕ್ಷಣ ಹೇಳ್ತಾನೆ, ಇನ್ನೊಂದಿಲ್ಲ ನನಗೆ. ಮನೆಗೆ ಹೋದ್ಮೇಲೆ ಇನ್ಯಾವುದೋ ಬಟ್ಟೆಯನ್ನು ಸೀಳಿದ್ರಾಯ್ತು, ಮಾಡಿದ್ರಾಯ್ತು, ಹಾಗಾಗಿ ಇದನ್ನು ಕೊಟ್ಟೇ ಬಿಡಬೇಕು ಅಂತೇಳಿ ಮಕ್ಕಳಿಗೆ ತನ್ನ ಇನ್ನೊಂದು ಸ್ಪೇರ್ ಆದಂಥ ಕೌಪೀನವನ್ನು ಕೊಟ್ಟಿದ್ದಾನೆ. ಅದಾದ ಮೇಲೆ ಇನ್ನೊಬ್ಬ ಏನು ಮಾಡಿದ್ದಾನೆ ಅಂತಂದರೆ, ಅವನು ಸಂಜೆ ಅಡುಗೆ ಮಾಡೋದಕ್ಕೆ ಬೇಕು ಅಂಥೇಳಿ ಕಟ್ಟಿಗೆ ತಗೊಂಡು ಬರ್ತಿದ್ದ. ಹಾಗೆ ತಗೊಂಡು ಬರುವಾಗ ಮಧ್ಯದಲ್ಲಿ ಈ ಸಮಾರಂಭದಲ್ಲಿ ಕುಳಿತಿದ್ದಾನೆ ಅವನು. ಇಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತು ಅವನಿಗೆ. ಕಟ್ಟಿಗೆ ತಗೊಂಡು ಹೋಗ್ಬೇಕು ಅವನು. ಹಾಗೆ ಹೋಗುವ ಅವನು ಕುಳಿತು ಕೇಳಿದ, ನಾಳೆಯಿಂದ ನನಗೆ ಅವಕಾಶ ಸಿಗುವುದಿಲ್ಲ, ಈ ಮಕ್ಕಳಿಗೆ ಏನಾದ್ರು ಕೊಡಲೇಬೇಕು ಅಂತ ತೀರ್ಮಾನ ಮಾಡೋಣ. ಏನು ಕೊಡೋದು ಅಂದರೆ ಅವನ ಹತ್ರ ಇದ್ದಿದ್ದು ಆ ಕಟ್ಟಿಗೆ ಹೊರೆ ಪಕ್ಕದಲ್ಲೇ ಎತ್ಕೊಂಡು ಕೂತಿದ್ದಾನೆ. ಅದನ್ನು ಎತ್ತಿ ಮಕ್ಕಳಿಗೆ ಕೊಟ್ಟ. ಕಾಷ್ಟಭಾರಂ ತಥಾಪರಃ. ಇದಾದ ಮೇಲೆ ಅಲ್ಲಿ ಒಬ್ಬಲ್ಲ, ಬಹಳಷ್ಟು ಜನ, 4-5 ಜನ ಇರಬೇಕು. ಅವರು ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅವ್ರ ಹತ್ರ. ಒಳಗಡೆಯಿಂದ ತಪಸ್ಸು ಮಾತ್ರ ತುಂಬಿದೆ. ಇವ್ರ ಹತ್ರ ಇದೆ, ಇವ್ರ ಹತ್ರ ಹೊರಗಡೆಯಿಂದ ಇಂಥ ವಸ್ತುಗಳಾದರೂ ಇತ್ತು, ಅವ್ರ ಹತ್ರ ಅದೂ ಇಲ್ಲ. ತಕ್ಷಣ ಎದ್ದು ಬಂದ್ರಂತೆ, ಮಕ್ಕಳೇ ನಿಮಗೇನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ ನನಗೆ, ಆದರೆ ಕೊಡೋದಕ್ಕೆ ಏನೂ ಇಲ್ಲ. ಆದರೆ ಎಂದೂ ಖರ್ಚಾಗದೇ ಇರುವಂಥ ಒಂದುಂಟು ನಮ್ಮ ಹತ್ರ. ಏನು ಅಂದರೆ, ನಮ್ಮ ತಪಸ್ಸಿನ ಹಿನ್ನೆಲೆಯಲ್ಲಿ ನಾವು ನಿಮಗೆ ಒಂದಿಷ್ಟು ಆಶೀರ್ವಾದ ಮಾಡಬಲ್ಲೆವು. ಅದಕ್ಕೋಸ್ಕರ ಏನು ಹೇಳೋದು ಕೇಳಿದರೆ, ಆಯುಷ್ಯಮಪರೇ ಪ್ರಾಹು ಮುದಾ ತತ್ರ ಮಹರ್ಷಯ. ದೀರ್ಘಾಯುಷಿಗಳಾಗಿ ಬಾಳಿಯಪ್ಪ. ಮತ್ತೆ ಮತ್ತೆ ಇಂಥ ವಾಚನವನ್ನು ಮಾಡಿ ವಾಲ್ಮೀಕಿ ಮುನಿಗಳ ಈ ಕಾವ್ಯವನ್ನು ಲೋಕಕ್ಕೆ ನೀವು ಪರಿಚಯಿಸಿ ಅಂತ ಹೇಳಿ 2 ಕೈ ಎತ್ತಿ ಕಣ್ಣೀರು ಸುರಿಸ್ತಾ ಆನಂದ ತುಂದಿಲರಾಗಿ ಆ ಮಕ್ಕಳಿಗೆ ಆಯುಷ್ಯ ದೀರ್ಘಾಯುಷಿಗಳಾಗಿ ಅಂತ ಹರಿಸಿದ್ದಾರೆ. ಇದನ್ನು ಕೇಳಿದಾಗ ನಮಗೆ ಕೆಲವು ಸಲ ಅಚ್ಚರಿ ಆಗ್ತದೆ. ಕೆಲವು ಜನರಿಗೆ
ಇದೇನು ಹೀಗೆಲ್ಲ ಹೇಳ್ತಾರಲ್ಲ ಹೀಗೆ ಅಂತ. ಒಂದು ನೆನಪಿಟ್ಕೊಳ್ಬೇಕು, ಅವರು ಏನು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ ಇಲ್ಲಿ, ಆ ಕೊಡುವ ಹಿಂದಿರುವ ಮನಸ್ಸು ಹೇಗಿತ್ತು ಅನ್ನೋದು ಮುಖ್ಯ, ನಂಬರ್ 1. ಅಷ್ಟೇ ಅಲ್ಲ, ಅವರು ಕೊಟ್ಟಂಥ ಕೌಪೀನ ಇರ್ಬೋದು, ಯಜ್ಞ ಭಾಂಡ ಇರ್ಬೋದು, ಕಮಂಡಲು ಇರಬಹುದು, ಅಥವಾ ಯಜ್ಞ ಸೂತ್ರ ಇರಬಹುದು, ಇದು ಯಾವುದಕ್ಕೂ ನಾವು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಅವರು ಕೊಟ್ಟರು ಅಂದರೆ ಆ ಮಕ್ಕಳಿಗೆ ದಾನ ಮಾಡಿದರು. ದಾನದ ಡೆಫಿನೇಷನ್ ಹೇಗೆ ಅಂದರೆ ಯಾವುದು ಅತ್ಯಂತ ಉತ್ಕೃಷ್ಟವಾದ ದಾನ ಅಂತಂದರೆ, ಒಬ್ಬನ ಹತ್ರ 1 ಕೋಟಿ ಇದೆಯಪ್ಪ, ಅವನು 50 ಲಕ್ಷ ಒಬ್ಬರಿಗೆ ಕೊಟ್ಟರೆ ನೀವು ಹೇಳ್ಬೋದು ಅವನು 50 ಲಕ್ಷ ಕೊಟ್ಟನರಿ ಎಂಥ ದಾನಿರಿ ಅಂತ. ಆದರೆ ವಿವೇಕಿಗಳಾದವ್ರು ಹೇಳ್ತಾರೆ ಅವನು 50 ಲಕ್ಷ ಕೊಟ್ಟರೆ ಏನು ಕೊಟ್ಟಂಗಾಯ್ತು, ಯಾಕೆಂದರೆ ಕೊಟ್ಟ ಮೇಲೆ ಅವನ ಹತ್ರ ಮತ್ತೊಂದು ಎಷ್ಟು ಮಿಕ್ಕಿದೆ, 50 ಲಕ್ಷ ಮಿಕ್ಕಿದೆ. ಅದು ಅವನ ಸರ್ವಸ್ವ ದಾನ ಅಲ್ಲ. ಆದರೆ ಇಲ್ಲಿ ಬಂದಂಥ ಈ ಋಷಿಮುನಿಗಳು ಕೊಟ್ಟರಲ್ಲ, ಕೊಟ್ಟ ಮೇಲೆ ಅವರ ಹತ್ರ ಏನಿದೆ, ಏನೂ ಇಲ್ಲ. ಹಾಗಾಗಿ ತೀರ್ಮಾನ, ಇದು ಅತ್ಯಂತ ದೊಡ್ಡದಾದಂಥ ದಾನ, ಅತ್ಯಂತ ದೊಡ್ಡದಾದಂಥ ಕಾಂಟ್ರಿಬ್ಯೂಷನ್ ಅಂತ ಹೇಗೆ ತೀರ್ಮಾನ ಕೇಳಿದರೆ, ಯಾವ ವ್ಯಕ್ತಿ ದಾನ ಮಾಡ್ತಾನೋ, ದಾನ ಮಾಡಿ ಆದಮೇಲೆ ಅವನ ಹತ್ರ ಏನೂ ಇರಬಾರ್ದು ಅಂಥ ಸ್ಥಿತಿ ಬರುವ ಹಾಗೆ ಕೊಟ್ಟರೆ ಅವನು ಕೊಟ್ಟದ್ದು ನಿಜವಾಗಿ ಮಹಾದಾನ. ಈಗ ಹೇಳಿ, ಕೌಪೀನಂ ಅಪರೋಜಗು ಕಾಷ್ಠಭಾರಂ ಇದನ್ನೆಲ್ಲ ಹೇಳಿದಾಗ ನಗ್ತೀರಾ? ಕ್ಷಣಕಾಲ ನಮ್ಮನ್ನು ನಾವು ವಿಚಾರ ಮಾಡೋಣ. ನಾವು ಏನೋ ಕೊಡ್ತೇವೆ ಯಾರಿಗೂ. ಬಹಳಷ್ಟು ಸಲ ತಪ್ಪು ತಿಳ್ಕೊಳ್ಬೇಡಿ, ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಹಾಕಲಿಕ್ಕೆ ಅಂತ ಹುಡುಕ್ತೇವೆ ನಾವು. ಯಾವುದನ್ನ, ಎಷ್ಟೆಷ್ಟು ಸರ್ಜರಿ ಆಗಿದೆ ಆ ನೋಟ್ ಅದನ್ನೇ ತೆಗೆದು ಕಾಣಿಕೆ ಹಾಕ್ತೇವೆ ನಾವು. ಯಾಕೆಂದರೆ ಕಾಣಿಕೆನೂ ಹಾಕಬೇಕು, ಆ ನೋಟ್ಸನ್ನು ದಾಟಿಸ್ದಾಗೂ ಇರಬೇಕು. ನಮ್ಮ ದಾನ ಹೀಗೆ. ಸಾಧ್ಯ ಆದರೆ ಗುರುಗಳಿಗೆ ಅದನ್ನೇ ಕಾಣಿಕೆನೂ ಹಾಕಬೇಕು. ಎರಡೂ ಆಯ್ತಲ್ಲ. ಈ ಮಾತನ್ನು ಹೇಳೋದರ ಮೂಲಕ ವಾಲ್ಮೀಕಿ ಮುನಿಗಳು ನಮಗೆ ಏನು ಪಾಠ ಹೇಳ್ತಾರೆ, ನೀನು ಏನು ಕೊಡ್ತೀಯ ಅನ್ನೋದು ಹೇಗೆ ತೀರ್ಮಾನ ಆಗುತ್ತೆ ಕೇಳಿದ್ರೆ, ನಿನ್ನ ಹತ್ರ ಏನು ಮಿಕ್ಕತ್ತೆ ಅನ್ನೋದು ತೀರ್ಮಾನ ಆಗುತ್ತೆ. ಇದಕ್ಕೆ ಪೂರಕವಾಗಿ ನನಗೆ ನಮ್ಮ ದೇಶದಲ್ಲೇ ನಡೆದಂಥ ಒಂದು ಘಟನೆ ನೆನಪಾಗುತ್ತೆ. ಸುಮಾರು 100 ವರ್ಷಗಳ ಅಥವಾ 80 ವರ್ಷಗಳ ಈ ಆಸುಪಾಸಿನಲ್ಲಾದಂಥದ್ದು. ಪಂಡಿತ ಮಾಲವೀಯ ಅವರು ವಾರಾಣಸಿಯಲ್ಲಿ ಹಿಂದೂ ಸಂಸ್ಕೃತ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದರು. ಆಗ ಅಲ್ಲಿ ಒಂದು ದೊಡ್ಡ ಕುಂಭಮೇಳ ನಡೆದಿತ್ತು. ಆ ಕುಂಭಮೇಳದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅವರು. ಆಗ ಅಲ್ಲಿ ಬಂದಂಥ ಅವ್ರು ಒಂದು ಜೋಳಿಗೆ ಇಟ್ಕೊಂಡಿದ್ರು, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಹಾಕಿ ಅಂತ. ಜನ ಅದನ್ನು ಹಾಕ್ತಿದ್ರು, ಅವ್ರು ನೋಡ್ತಾನೂ ಇರಲಿಲ್ಲ ಪುಣ್ಯಾತ್ಮ. ಅಂತಹ ಶುದ್ಧ ಮಹಾದೊಡ್ಡ ಅತ್ಯಂತ ದೊಡ್ಡ ವ್ಯಕ್ತಿತ್ವ ಇರುವಂಥ ಒಬ್ಬ ಈ ದೇಶಗಂಡಂಥ ಸಂತ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ. ನಾನು ಅವ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಹಿಂದೆ ಇದೇ ವೇದಿಕೆಯಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ವೇದಿಕೆಯಲ್ಲಿ ಹೇಳ್ತೇನೆ. ಕೊನೆಗೆ ಏನಾಯಿತು ಅಂತಂದರೆ, ಅವರು ಹೀಗೆ ಜೋಳಿಗೆಯನ್ನು ಹಿಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬಾಕೆ ಅಜ್ಜಿ ಹಣ್ಣು 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 ಮುದುಕಿ ಆಕೆ ಗುಡಿಸಲಿನಿಂದ ಬಂದು ದಾರಿ ಅಂಚಿನಲ್ಲಿ, ಮಾಲವೀಯ, ನೀನು ಮಾಡುವಂಥ ಈ ಉತ್ಕೃಷ್ಟವಾದ ಕೆಲಸಕ್ಕೆ ಏನಾದ್ರು ಕೊಡಬೇಕು ಅಂತ ಆಸೆ ಅಪ್ಪ, ಆದರೆ ಏನು ಮಾಡಲಿ, ಏನೂ ಇಲ್ಲ ಅವಳ ಹತ್ರ. ಒಂದು ಹಿತ್ತಾಳೆಯ ನಾಣ್ಯವನ್ನು ತಂದು ಅವರ ಕೈಗೆ ಇಟ್ಲಂತೆ ಅವಳ. ಆಗ ಅವ್ರು ಕೇಳ್ತಾರೆ, ಇದನ್ನು ನನಗೆ ಕೊಟ್ಟೆಲ್ಲ ಅಜ್ಜಿ, ನಿನ್ನ ಹತ್ರ ಏನಿದೆ ಇನ್ನು? ಈ ಊರಲ್ಲಿ ಮನೆಗಳು ಬೇಕಷ್ಟು ಇದ್ದಾವಲ್ಲಪ್ಪ, ಆ ಮನೆಗಳಲ್ಲಿ ಹೋಗಿ ಮತ್ತೆ ನಾಳೆ ಬೇಡ್ತೇನೆ ನಾನು. ಹಾಗಾಗಿ ಅವರಿರುವವರೆಗೆ ನನಗೆ ಜೀವನಕ್ಕೆ ಕೊರತೆ ಇಲ್ಲ. ಹಾಗಾಗಿ ಈ ನಾಣ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ, ಈ ನಾಣ್ಯ ನಿನ್ನ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡುವಂತಹ ಈ ಕೆಲಸಕ್ಕೆ ಅದು ಸೇರಿ ಹೋಗಲಿ ಅಂಥೇಳಿ ಅವರು ಬರೀತಾರೆ. ಮಾಲವೀಯವರು ಆ ಅಜ್ಜಿ ಹತ್ರ ಈ 1 ರೂಪಾಯಿ ಬಿಟ್ಟರೆ ಏನೂ ಇಲ್ಲ, ಅವಳ ಆ ಜೋಂಪಡಿ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಅವರೇ ಹೇಳ್ತಾರೆ. ಇವಳ 1 ರೂಪಾಯಿ
ಒಬ್ಬ ದೊಡ್ಡ ಶ್ರೀಮಂತ 1 ಕೋಟಿ ಕೊಟ್ಟಿದ್ದಕ್ಕಿಂತ ಅದು ಹೆಚ್ಚು. ಈಗ ಗೊತ್ತಾಯ್ತಲ್ಲ. ಅಂದರೆ ಸುಮಾರು 9 ಲಕ್ಷ ವರ್ಷಗಳ ಹಿಂದೆ ನಡೆದಂಥ ಈ ಘಟನೆಗೆ ಮಾಲವೀ ಅವರು ಸ್ವತಃ ಅನುಭವಿಸಿ ಹೇಳಿದಂಥ ಮಾತು ಇದು ಹೀಗೆ ಅಂತ. ಆದ್ದರಿಂದ ಹೀಗೆ ನಾವು ಕೊಟ್ಟ ಮೇಲೆ ನಮ್ಮ ಹತ್ರ ಏನು ಮಿಕ್ತದೆ ಅನ್ನೋದ ಮೇಲೆ ನಾವು ಕೊಟ್ಟಿದ್ದ ದಾನ ಅದು ದೊಡ್ಡದೋ ಚಿಕ್ಕದೋ ಅನ್ನೋದು ತೀರ್ಮಾನ ಆಗತ್ತೆ. ಈ ರೀತಿಯಾದಂತಹ ಒಂದು ಲೋಕ ಶಿಕ್ಷಣವನ್ನು ಸಹ ಈ ಒಂದು ಸಂದರ್ಭ ನಮಗೆ ತಿಳಿಸಿಕೊಡ್ತದೆ. ಇಷ್ಟ ಆದ ಮೇಲೆ ವಾಲ್ಮೀಕಿ ಮುನಿಗಳಿಗೆ ಸಮಾಧಾನ ಆಯಿತು. ಪರವಾಗಿಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಋಷಿ ಮುನಿಗಳ ಪ್ರತಿಕ್ರಿಯೆ ಈ ರೀತಿಯಾಗಿ ಪಾಸಿಟಿವ್ ಆಗಿ ಬರ್ತದೆ, ಸಕಾರಾತ್ಮಕವಾಗಿ ಬರ್ತದೆ ಅಂತ ಅವರು ನಿರೀಕ್ಷಣೆ ಮಾಡಿರಲಿಲ್ಲ. ಒಂದು ರೀತಿಯ ವಿಶ್ವಾಸ ದೃಢ ಆಯಿತು. ಮುಂದೆ ಏನು ಮಾಡೋದು ಅಂತ ತೀರ್ಮಾನ ಮಾಡಿದರು. ತಕ್ಷಣ ಆ ಲವಕುಶರನ್ನು ಕರೆದು, ಮಕ್ಕಳೇ, ಅಯೋಧ್ಯೆ ಕಡೆಗೆ ಹೊರಟು ಬಿಡಿ, ಅಲ್ಲಿ ಹೋಗಿ ಮಹಾರಾಜರ ಎದುರಿನಲ್ಲಿ ಇದನ್ನು ಹೇಳಿ ಬರ್ತೀರಾ ಅಂತ ಕೇಳಿದರು. ಮುಗ್ಧ ಮಕ್ಕಳು ತಲೆ ಅಲ್ಲಾಡಿಸಿದರು, ಗುರುಗಳ ಆಜ್ಞೆ ಅಂಥೇಳಿ. ಆ ಅಯೋಧ್ಯೆ ಬೀದಿಯಲ್ಲಿ ಲವಕುಶರು ತಂಬೂರಿಯನ್ನು ಮೀಡ್ತಾ ಇಡೀ ರಾಮಾಯಣವನ್ನು ಹಾಡ್ತಾ ಬರ್ತಾ ಇದ್ದಾರೆ. ಅವರನ್ನು ಯಾರೂ ಕರೀಲಿಲ್ಲ. ಇಂಥದ್ದೊಂದು ನಡೀತಾ ಇದೆ ಅಂತ ಯಾರಿಗೂ ಹೇಳಲಿಲ್ಲ. ಆದರೆ ಆ ಮಕ್ಕಳು ಹಾಡ್ತಾ ಬಂದಾಗ ಈ ರಾಮಾಯಣವನ್ನು ರಸ್ತೆ ತುಂಬ ಇಕ್ಕೆಲಗಳಲ್ಲಿ ಜನ ತಂಡೋಪತಂಡವಾಗಿ ಸೇರ್ತಾ ಇದ್ದರು. ಕೊನೆಗೆ ಸುದ್ದಿ ರಾಮನ ಕಿವಿಗೂ ಮುಟ್ಟಿತು. ಆ ಮಕ್ಕಳನ್ನು ಕರೆಸಿದ, ಕೇಳಿದ, ಯಾರು ಮಕ್ಕಳೇ ನೀವು ಅಂತ. ಒಂದೇ ಉತ್ತರ, ವಾಲ್ಮೀಕಿ ಮುನಿಗಳ ಶಿಷ್ಯರು. ಅದಾದ ಮೇಲೆ ನನ್ನ ಅರಮನೆಯಲ್ಲಿ ಇದನ್ನು ಹಾಡ್ತೀರಾ? ಹಾಡ್ತೇವೆ, ಗುರುಗಳ ಆಜ್ಞೆ ಆಗಿದೆ, ಇಲ್ಲೂ ಹಾಡಬೇಕು ಅಂಥೇಳಿ ತಮ್ಮ ಆ ಹಾಡುವ ಕೆಲಸಕ್ಕೆ ಸಮ್ಮತಿಯನ್ನು ಕೊಟ್ಟರು. ತಕ್ಷಣ ಸೀತೆ ಇಲ್ಲ, ನೆನ್ಪಿಟ್ಕೊಳ್ಬೇಕು ನಾವು ಇದನ್ನು. ತಕ್ಷಣ ರಾಮ ತಮ್ಮಂದಿರ ಅಂತ 3 ಕರೆಸಿದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಅವರ ಪತ್ನಿಯರು ಎಲ್ಲರೂ ಸಹ ಕುಳಿತಿದ್ದಾರೆ. ಆ ಮಕ್ಕಳನ್ನು ನೋಡಿದಾಗ ರಾಮನ ಹೃದಯ ಎಲ್ಲೋ ನೋಡಿದ ಹಾಗಿದೆ, ಏನೋ ಸಂಬಂಧ. ಯಾವಾಗಲೂ ಅಷ್ಟೇ, ಯಾವುದನ್ನು ಕಣ್ಣು ಅರಿಯಲಾರದೋ ಅದನ್ನು ಕರುಳು ಅರ್ಥ ಮಾಡಿಕೊಳ್ತವೆ ಹೀಗೆ ಅಂತ. ಕೊನೆಗೆ ಆ ಮಕ್ಕಳು ಹಾಡಲಿಕ್ಕೆ ಶುರು ಮಾಡಿದರು. ರಾಮ ಆನಂದ ಬಾಷ್ಪ ಸುರಿಸ್ತಾ ಕೇಳ್ತಿದ್ದಾನೆ. ಒಳಗೆ ಅನ್ನಿಸ್ತಾ ಉಂಟು, ನನ್ನದೇ ಕಥೆ ಅಂತ. ತಮ್ಮಂದಿರು ಕೇಳ್ತಾ ಇದ್ದಾರೆ, ಭರತ, ಲಕ್ಷ್ಮಣ ಎಲ್ಲ. ಇದು ನಮ್ಮ ಕುಟುಂಬದ್ದು, ನಮ್ಮ ಪರಿವಾರದ ಕಥೆ ಅಂತ ಗೊತ್ತಾಗ್ತಾ ಉಂಟು. ಆದರೆ ಯಾರೂ ಬಾಯ್ಬಿಟ್ಟು ಯಾರನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಎಲ್ಲವೂ ಸಹ ಒಂದು ರೀತಿಯ ಮೊಗಮ್ಮಾದ ದಾರಿಯಲ್ಲಿ, ದೃಷ್ಟಿಯಲ್ಲಿ ಹರಿದು ಹೋಗ್ತಾ ಉಂಟು. ಕೊನೆಗೆ ನೋಡಿ ಸಂದರ್ಭ ಹೇಗಿದೆ ಅಂತ. ರಾಮಾಯಣದ 2ನೇ ವಾಚನ ಆದದ್ದು ಅಯೋಧ್ಯೆಯ ಅರಮನೆಯ ಸಭಾಭವನದಲ್ಲಿ. ಕೇಳುವವನು ತಂದೆ, ಹಾಡುವವರು ಮಕ್ಕಳು, ಮತ್ತೆ ಕೇಳುವವರು ತಾವು ಯಾವ ಕುಟುಂಬದವರು ಆಗಿದ್ದೇವೋ ಅದೇ ಕುಟುಂಬದ ಎಲ್ಲ ಚಿಕ್ಕಪ್ಪಂದಿರು, ಚಿಕ್ಕಮ್ಮಂದಿರು ಎಲ್ಲರೂ ಸಹ ಇದ್ದಾರೆ. ಮತ್ತೆ ಆ ರಾಮನ ಕಥೆ ಪೂರ್ತಿಯಾದಿ ಅದನ್ನು ಕೇಳ್ತಾ ಹೋದಾಗ ಕೊನೆಗೆ ರಾಮ ತನ್ನನ್ನೇ ತಾನು ಮರೆಯುವ ಸ್ಥಿತಿಯಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಗದ್ಗದಿತನಾಗಿ ತುಂಬ ಚೆನ್ನಾಗಿದೆ ಅಂಥೇಳಿ ಆ ಮಕ್ಕಳನ್ನು ಆಶೀರ್ವಾದ ಮಾಡ್ತಾನೆ ರಾಮ. ಇಲ್ಲಿಗೆ ರಾಮಾಯಣದ 4 ಅಧ್ಯಾಯಗಳ ಪೂರ್ವ ಪ್ರಸಂಗ ನಾನೇನು ಈ 3 ದಿನಗಳಲ್ಲಿ ಹೇಳಿದ್ನ ಅದು ಮುಗೀತದೆ. ಇನ್ನೂ 5 ನಿಮಿಷ ಇದೆ.
ಹಾಗಾಗಿ ಆ ರಾಮಾಯಣದ ಸನ್ನಿವೇಶ ಅಂದರೆ ಹೇಗೆ ವಾಲ್ಮೀಕಿ ಮುನಿಗಳು ನಮ್ಮ ಮುಂದೆ ತಂದಿಡ್ತಾರೆ ಅಂತಂದರೆ ಛೇ ತುಂಬ ಚೆನ್ನಾಗಿದೆ ಅಂತ ಕೆಲವು ಕಡೆ ಅನಿಸಿದರೆ ಹೀಗೂ ಆಗ್ತದೆಯಾ ಅಂತ ನಮಗೆ ಅನಿಸ್ಬೇಕು. ಅಂಥ ಉದ್ಗಾರವನ್ನು ನಾವು ತೆಗಿಬೇಕು. ಈ ರೀತಿಯಾಗಿ ಆ ರಾಮಾಯಣದ ಒಂದು ಕಥಾ ಪ್ರವಾಹ ನಡೆದಾಗ ಇಡೀ ಅಯೋಧ್ಯೆಯ ಜನರ ಜೊತೆಗೆ ಆ ರಾಮನ ಪರಿವಾರವೂ ಸಹ ಆಸ್ವಾದಿಸ್ತು. ಏನಿದ್ರೂ ಸಹ ಒಂದು ಅಚ್ಚರಿ ಅಲ್ವಾ, ಗೊತ್ತಿಲ್ಲದೆ ತನ್ನ ಮಕ್ಕಳ ಮೂಲಕ ತಾನು ಕೇಳೋದು, ಇವನೇ ನನ್ನ ತಂದೆ ಅಂತ ಗೊತ್ತಿಲ್ಲದೆ ಆ ಮಕ್ಕಳಲ್ಲಿ ಹೇಳುವುದು, ಮತ್ತು ಇವರು ತನ್ನ ಅಣ್ಣನ ಮಕ್ಕಳು ಅಂತ ಗೊತ್ತಿಲ್ಲದೆ ಆ ಲಕ್ಷ್ಮಣ ಭರತಾದಿಗಳು ಕೇಳೋದು, ಇವರೆಲ್ಲರೂ ತನ್ನ ಚಿಕ್ಕಮ್ಮಂದಿರನ್ನು ಗೊತ್ತಿಲ್ಲದೇನೆ ಅವರೆಲ್ಲರ ಪಾತ್ರವೂ ಬಂದಿದೆ ಅಲ್ಲಿ. ಸ್ವಾರಸ್ಯ ಅಂದರೆ ಎಲ್ಲರ ವಿಷಯವನ್ನು ಸಹ ಹೇಳೋದಿದೆಯಲ್ಲ, ಯಾರೂ ಏನೂ ಹೇಳದ ಸ್ಥಿತಿಯಲ್ಲಿ ಮೂಕ ವಿಸ್ಮಿತರಾಗಿ ಕೇವಲ ಕಣ್ಣೀರನ್ನು ಸುರಿಸ್ತಾ ಕೇಳ್ತಾ ಇದ್ರು. ಹೀಗೆ ಮುಗಿಯತ್ತೆ ಇಷ್ಟೇ. ಈಗ ನಾವು ಮತ್ತೆ ಪುನಃ ಬೇರೆ ವಿಷಯಕ್ಕೆ ಬರಬೇಕು. ಏನು ಅಂದರೆ, ಇಂತಹ ರಾಮಾಯಣ ನಡೆದದ್ದು ನಮ್ಮ ದೇಶದಲ್ಲಿ, ರಾಮಾಯಣ ಹುಟ್ಟಿದಂತಹ ದೇಶದಲ್ಲಿ ನಾವಿದ್ದೇವೆ ಎನ್ನುವಂಥದ್ದು ನಮಗೆ ಹೆಮ್ಮೆ. ಆದರೆ ಒಂದು ತಿಳ್ಕೊಳ್ಬೇಕು, ಕವಿ ಇದನ್ನು ರಚಿಸಿ ಎಷ್ಟು ವರ್ಷಗಳ ಕಾಲ ಸಂದಿತು ಅಂತ. ಇವತ್ತಿನ ಇತಿಹಾಸ ತಜ್ಞರು ಅಥವಾ ಪಾಶ್ಚಾತ್ಯರು ಅವರು ಹೇಳ್ತಾರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಆಗಿರಬಹುದು, ಅಥವಾ ಇನ್ನೂ ಸಹ ಹಿಂದಕ್ಕೆ ಹೋಗ್ಬೋದು ಸ್ವಲ್ಪ ಅಂತ. ಯಾಕೆ ಅಂತ ಕೇಳಿದರೆ, ಅವ್ರು ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಅವರಿಗೆ ತಮ್ಮ ದೇಶದ ಕೃತಿಗಳೇ ಪ್ರಾಚೀನವಾದವುಗಳು, ಇಲ್ಲಿನ ಕೃತಿಗಳು ಅರ್ವಾಚೀನವಾದವುಗಳು ಅಂತ ಹೇಳಬೇಕು ಅನ್ನೋದೇ ಅವರ ಉದ್ದೇಶ. ಯಾಕೆಂದರೆ ಅವರಿಗಿಂತ ನಮ್ಮದು ಪ್ರಾಚೀನ ಅಂತಾದಾಗ ಎಲ್ಲೋ ಒಂದು ಕಡೆಗೆ ಭಾರತದ ಶ್ರೇಷ್ಠತೆ ಹೆಚ್ಚಾಗಿಬಿಡ್ತದೆ ಅಂತ ಆ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಆಗದ ಸ್ಥಿತಿಯಿಂದ ಅವರು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕಿ ಹೇಳ್ತಾರೆ. ನಮ್ಮ ಆಧುನಿಕ ಬುದ್ಧಿಜೀವಿಗಳು ಸಹ ಅದಕ್ಕೆ ತಾಳ ಹಾಕ್ತಾರೆ. ಇದು ದುರ್ದೈವ. ನಮ್ಗೆ ಯಾವಾಗಲೂ ಹಾಗೇನೆ, ನಮ್ಮ ದೇಶದ ಗಾಳಿ ಬೇಡ, ಪಶ್ಚಿಮದಿಂದ ಬೀಸಿದ ಗಾಳಿ ನಮಗೆ ಬೇಕು, ಅವರಿಗೆ ಇಲ್ಲಿಂದ ಪೂರ್ವದಿಂದ ಬೀಸಿದ ಗಾಳಿ ಅವ್ರಿಗೆ ಬೇಕು. ಇದು ವೈಪರೀತ್ಯ ಅನ್ನುವಂಥದ್ದು. ಆದರೆ ನಮ್ಮ ದೇಶದ ಒಬ್ಬ ಮಹಾ ಸಂತನಂತೆ ಜೀವಿಸಿದ ಒಬ್ಬ ವ್ಯಕ್ತಿ ಇದನ್ನು ಕರಾರುವಾಕ್ಕಾಗಿ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಸತ್ಯ. ಅವರು ಸಂಪ್ರದಾಯದ ನೆಲೆಯಲ್ಲಿ ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ರಾಮಾಯಣ ನಡೆದದ್ದು ತ್ರೇತಾಯುಗದಲ್ಲಿ. ಇದ್ರ ಬಗ್ಗೆ ಯಾರಿಗಾರು ಸಂಶಯ ಉಂಟಾ? ಇಲ್ಲ. ಆಯಿತು, ರಾಮ ಅವತಾರ ಮುಗಿಸಿದ ಮೇಲೆ ತ್ರೇತಾಯುಗ ಇನ್ನು 30,000 ವರ್ಷಗಳಷ್ಟು ಸಮಯ ಮಿಕ್ಕಿತ್ತು. ಅಂದರೆ ಇನ್ನು 30,000 ವರ್ಷಗಳು ಇರುವಕ್ಕಿಂತ ಮೊದಲೇ ರಾಮ ಅವತಾರವನ್ನು ಪರಿಸಮಾಪ್ತಿಗೊಳಿಸಿದ್ದ. ಅಲ್ಲಿಗೆ ತ್ರೇತಾಯುಗದ 30,000 ವರ್ಷಗಳನ್ನು ನಾವು ಎಲ್ಲಿಟ್ಕೊಳ್ಬೇಕು? ಕೈಯಲ್ಲಿ ಇರಿಸಿಕೊಳ್ಬೇಕು. ಅದಾದ ಮೇಲೆ ಮುಂದೆ ಬಂದದ್ದು ದ್ವಾಪರಾಯುಗ. ದ್ವಾಪರಾಯುಗ ಎಷ್ಟು ಅಂತಂದರೆ ಹೆಚ್ಚಿಗೆ ಇಲ್ಲ, 8,64,000 ವರ್ಷಗಳು ಅದರ ಒಟ್ಟು ಡ್ಯೂರೇಷನ್, ಅದರ ಅವಧಿ. ಅಂದರೆ 8,64,000 ವರ್ಷ ಕೂಡಿಸು 30 ವರ್ಷ ಎಷ್ಟಾಯಿತು? 94 ಆಯಿತು. 8,94,000 ವರ್ಷಗಳಾದವು. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗದಲ್ಲಿ ಎಷ್ಟು ವರ್ಷ ಕಳೆದಿದೆ? ಪಂಚಾಂಗ ತೆಗೆದು ನೋಡಿ. ಗತ ಕಲ್ಯಬ್ದಾಹ ಪ್ರತಿ ಪೇಜಲ್ಲೂ ಮೇಲ್ಗಡೆ ಹಾಕ್ತಾರೆ. 5,125 ವರ್ಷಗಳು ಕಳೆದಿವೆ. ನಂದಲ್ಲ ಮಾತು, ಮನೆಗೆ ಹೋಗಿ ಚೆಕ್ ಮಾಡ್ಬೋದು ನೀವು. ಅಂದರೆ ಆ 94 ಕೂಡಿಸು 5,000 ಎಷ್ಟಾಯಿತು? 99 ಆಯಿತು. ಮತ್ತೆ ಪುನಃ 25 ಸೇರಿಸ್ಕೊಳ್ಳಿ. ಅಲ್ಲಿಗೆ 8,99,125 ವರ್ಷಗಳು ರಾಮಾಯಣ ಆಗಿ. ಲೆಕ್ಕಕ್ಕೆ ಸುಲಭವಾಗಲಿ ಅಂತ ಹೇಳ್ತಿದ್ದೇನೆ, 9 ಲಕ್ಷ ಅಂತ ಹೇಳಿದ್ದೇನೆ ಆವಾಗ ನಾನು. ರಾಮಾಯಣ ಆಗಿ 9 ಲಕ್ಷ ವರ್ಷಗಳು ಕಳೆದಿವೆ. ಇದನ್ನು ಕೇಳಿ ಆದಮೇಲೆ ನಿಮ್ಮ ತಲೆಯಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ತರಹದ ಸಂಶಯದ ಹುಳಗಳು ಓಡಾಡ್ತವೆ.
ಏನು ಸಂಶಯ ಅಂತಂದರೆ ಆ ಕಾಲದಲ್ಲಿ ರಾಮಾಯಣ ಮುದ್ರಣ ಆಗಿತ್ತಾ, ಪುಸ್ತಕ ರೂಪದಲ್ಲಿ ಇತ್ತ? ಪುಸ್ತಕ ರೂಪದಲ್ಲಿ ಇಲ್ಲದೆ ಇದ್ದರೆ ನಮಗೆ ಸಿಕ್ಕಿದ್ದು ಹೇಗೆ? ಹಾಗಾಗಿ ನೀವು ಹೇಳ್ತಾ ಇರುವುದು ಸುಳ್ಳು ಅಂತ ನೀವು ನನ್ನ ಮಾತನ್ನು ಕೇಳಿ ಹೇಳಿದರೆ, ನಾನು ಹೇಳ್ತೇನೆ ನೀವು ಅಂದುಕೊಳ್ತಾ ಇರುವುದು ಸುಳ್ಳು. ಯಾಕೆ ಸುಳ್ಳು? ಅದನ್ನು ನಾಳೆ 5:45 ಸೇರಿದಾಗ ಹೇಳ್ತೇನೆ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಪೂಜ್ಯ ಶ್ರೀಗಳವರ ಚರಣಾರವಿಂದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಆ ಮರ್ಯಾದಾ ಪುರುಷೋತ್ತಮನ ಪದತಲಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.